ಈಗ ಅವರ ಕಾರ್ಯಕ್ರಮದ ಪ್ರಕಾರ ನಮ್ಮ ಕರಪತ್ರವನ್ನು ಸಾಂಕೇತಿಕವಾಗಿ ಬಿಡುಗಡೆ ಮಾಡುವ ಮೂಲಕ ನಿಮ್ಮ ಮನಸ್ಸಿಗೆ ನಿಮ್ಮ ಕಣ್ಣು ತೋರಿಸ್ತೇವೆ, ಹೃದಯವನ್ನು ತಲುಪುತ್ತೆ. ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ತನ್ನು ಉದ್ಘಾಟಿಸಿದ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಮಾನಸ ಅವರಿಗೆ ಪ್ರಾರ್ಥನೆ ಹಾಡುವುದಕ್ಕಾಗಿ ಕವಯತ್ರಿ ಶ್ರೀಮತಿ ಸುಭಾಷಿಣಿ ಚಂದ್ರ ಕನ್ನಪ್ಪಿಪಾರೆ ಅವರಲ್ಲಿ ವಿನಂತಿಸಿಕೊಳ್ಳಲಾಗಿದೆ. ತಿರುತಲಿಕಾಯೋ ಪಾರ್ವತಿ ತನಯ ಹರುಷಲಾಲಿಸು ನಮ್ಮಯ ಮೊರೆಯ ಹರುಷಲಾಲಿಸು ನಮ್ಮಯ ಮೊರೆಯ ಭವಬಂಧನದೊಳು ಸಿಲುಕಿದೆ ನಮ್ಮ ಭವಬಂಧನದೊಳು ಸಿಲುಕಿದೆ ನಮ್ಮ ಮೋಕ್ಷದಿ ಪೊರೆಯೋ ಹೇ ದೇವಾ ಮೋಕ್ಷದಿ ಪೊರೆಯೋ ಹೇ ದೇವಾ ವಿನಯದಿ ಬೇಡುವೆ ಶಾರದ ಮಾತೆ ವಿನಯದಿ ಬೇಡುವೆ ಶಾರದ ಮಾತೆ ಕರುಣಿಸು ಅಭಯವ ಈ ಶುಭ ಕಾರ್ಯಕ್ಕೆ ಕರುಣಿಸು ಅಭಯವ ಈ ಶುಭ ಕಾರ್ಯಕ್ಕೆ ನಿರುತದಿ ಕಾಯೋ ಪಾರ್ವತಿ ತನಯ ಹರುಷದಿ ಲಾಲಿಸು ನಮ್ಮಯ ಮೊರೆಯ ಹರುಷದಿ ಲಾಲಿಸು ನಮ್ಮಯ ಮೊರೆಯ. ಕನ್ನಡ ಭವನದ ಅಧ್ಯಕ್ಷರಾದ ವಾಮನ್ ರಾವ್ ಬೇಕಲ್ ಅವರಲ್ಲಿ ವಂದಿಸಿಕೊಳ್ತಾ ಇದ್ದಾರೆ. ಶ್ರೀಮಂತ್ ಎಡನೀರು ಮಠಾಧೀಶರ ಎಡನೀರು ಮಠದಲ್ಲಿ ಶ್ರೀ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಶ್ರೀ ವಿರಾಜ್ ಅದು ಈ ಪರಿಸರದ ಕ್ಷೇತ್ರ ಅಧ್ಯಕ್ಷರಾದ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳಿಗೆ ಆಹಾರ ಅರ್ಪಣೆ ಮಾಡಿ ಸ್ವಾಗತ ಕೋರಬೇಕಾಗಿ ವಾಮನ್ ರಾವ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸ್ವಾಗತ ಕೋರಿದ ಡಾಕ್ಟರ್ ವಾಮನ್ ರಾವ್ ಬೇಕಲ್ ಅವರಿಗೆ ಧನ್ಯವಾದಗಳು. ಇದೀಗ ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಯಾಗಿರುವ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ಕಟ್ಟೆತ್ತೂರು ಕನ್ನಡ ಸಾಹಿತ್ಯ ಪರಿಷತ್ತು ಕೇರಳ ಗಡಿನಾಡ ಘಟಕದ ಅಧ್ಯಕ್ಷರು ಮೊದಲು ರಾಷ್ಟ್ರೀಯ ವೇದಿಕೆಯಲ್ಲಿರುವಂತಹ ಎಲ್ಲ ಹಿರಿಯರು ಕಾರ್ಯಕ್ರಮವನ್ನು ಮಾಡಿಕೊಂಡು ಎರಡು ಮನೆ ಮನೆಯಲ್ಲಿ ಗ್ರಂಥಾಲಯ ಇರಬೇಕು. ಆ ಕಾರ್ಯಕ್ರಮ ಮಾಡಬೇಕಿದ್ರೆ ಬಹುಶಃ ನಾವೆಲ್ಲ ಬೇಕಾದಂಥ ಗ್ರಂಥಾಲಯ ವಾಮನರಾವ್ ಅವರು ಈಗಾಗಲೇ ಒಂದು ದೊಡ್ಡದಾದ ಗ್ರಂಥಾಲಯವನ್ನು ಮಾಡಿದ್ದಾರೆ. ಅವರು ನಿನ್ನೆ ಒಂದು ರತ್ನಾಕರ ಮಲ್ಲಮೂಲೆಯವರ ಮನೆಗೆ ಹೋಗಿ ಇಲ್ಲಿ ವಾಮನರಾಯರ ಮನೆಗೆ ಬಂದರು. ಮತ್ತು ಅದರ ಮಧ್ಯದಲ್ಲಿ ನಾನು ಇಲ್ಲಿ ಪ್ರಸ್ತಾಪಿಸುವುದು ಅದನ್ನು ಬಿಟ್ಟಿದ್ದು ನಮ್ಮ ಪುಂಜತ್ತೂರು ಉದ್ಯಾವರ ಮಾಡೋದ್ರಲ್ಲಿ ಒಬ್ಬರು ಸುರೇಂದ್ರ ಕೋಟ್ಯಾನ್ ಅಂತ ಹೇಳುವಂಥ ಒಬ್ಬ 8ನೇ ಕ್ಲಾಸ್ ಕಲಿತಂತಹ ಒಬ್ಬ ವ್ಯಕ್ತಿಯ ಒಂದು ಗ್ರಂಥಾಲಯವನ್ನು ನಿನ್ನೆ ಬಂದು ಸಂದರ್ಶಿಸಿದೆ. ಯಾಕೆ ಅಂತ ಹೇಳಿದರೆ ಇಂತಹ ಕಾರ್ಯಕ್ರಮಗಳನ್ನು ನಾವು ಮಾಡುವಾಗ ಒಂದಿಷ್ಟು ಮಂದಿ ಕವಿಗಳು ಮತ್ತು ಆಸಕ್ತರು
ಅವರೆಲ್ಲ ಕೆಲಸ ಬಿಟ್ಟು ಬಂದಿರ್ತಾರೆ. ಆ ಬಂದಂಥ ವ್ಯಕ್ತಿಗಳಿಗೆ ಮನ್ನಣೆ ಮತ್ತು ಅದು ಗೌರವ ಕೊಡಬೇಕು ಅನ್ನೋದು ನನ್ನದು ಒಂದು ಆಶಯ. ಹಾಗಾಗಿ ಅಂಥ ವ್ಯಕ್ತಿಗಳಿಗೆ ಅವರಿಗೆ ಅವರ ಪ್ರತಿಭೆಯನ್ನು ತೋರಿಸಲಿಕ್ಕೆ ಅಥವಾ ಅವರು ಬಂದಂಥ ಅದನ್ನು ಹೇಳಲಿಕ್ಕಿರುವಂಥ ಅವಕಾಶವನ್ನು ನಾವು ಇಲ್ಲಿ ಕಳೆಯೋದಿಲ್ಲ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಚುಟುಕು ಸಾಹಿತ್ಯ ಪರಿಷತ್ತಿನ ಈ ಕಾರ್ಯಕ್ರಮದಲ್ಲಿ ಚುಟುಕಾಗಿ ಮಾತಾಡ್ತಾ ಇದ್ದೇನೆ ಮತ್ತು ಉದ್ಘಾಟನಾ ಸಮಾರಂಭದ ಈ ಪದಗ್ರಹಣ ಕಾರ್ಯಕ್ರಮ ಯಶಸ್ವಿಯಾಗಿ ಮತ್ತು ಈ ಮೂಲಕ ಕಾಸರಗೋಡಿನಲ್ಲಿ ಇನ್ನಷ್ಟು ಸಾಹಿತಿಗಳು, ಕವಿಗಳು ಮತ್ತು ಮುಂದಿನ ಪೀಳಿಗೆಗೆ ಅದನ್ನು ತಲುಪಿಸುವಂಥ ಕೆಲಸ ನಮ್ಮಿಂದಾಗಲಿ ಮತ್ತು ಇನ್ನಷ್ಟು ಮುನ್ನೆಲೆಗೆ ಬರಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಶುಭವನ್ನು ಹಾರೈಸ್ತಾ ಯಶಸ್ವಿಯಾಗಿ ಸಾಹಿತಿ ವ್ಯಂಗ್ಯಚಿತ್ರಕಾರ ಬಾಲಭದ್ರಕಾರನ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಗುಣಮರವರು ಸಾಹಿತ್ಯ ಪರಿಷತ್ ನಿರ್ದೇಶಕರಾದ ಹಾಗೂ ಈ ಕನ್ನಡ ಅನುವಾದಿಗಳಾದ ರಾಮಣ್ಣರಾವ್ ದಂಪತಿಗಳೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಸಾಹಿತ್ಯಾಸಕ್ತರೇ ಹಾಗೂ ಸಭೆಯಲ್ಲಿರುವಂತಹ ಎಲ್ಲ ಸಾಹಿತ್ಯಾಸಕ್ತರು ಎಲ್ಲರಿಗೂ ವಂದನೆಗಳು. ಸಾಹಿತ್ಯ ಪರಿಷತ್ತಿನ ಒಂದು ಅದರ ಅಂಗವಾಗಿ ಈಗ ಚುಟುಕಿನ ಬಗ್ಗೆ ಒಂದು ಸಣ್ಣ ಚುಟುಕ. ಕರಿಯ ಕನ್ನಡಿಯೊಳಗೆ ಹಿಡಿದಿರಿಸಿ ತೋರುವಂತೆ ಪುರಿತಾದ ಭಾವಗಳ ಒಳಗೊಂಡ ಪದವು ಕರಿಯ ಕನ್ನಡಿಯೊಳಗೆ ತೋರುವಂತೆ ಪುರಿತಾದ ಭಾವಗಳ ಒಳಗೊಂಡ ಪದವು ಅರಿವು ಮೂಡಿಪ ತೆರದಿ ಪದಗಳನ್ನು ಜೋಡಿಸುತ್ತಾ ಹರವನ್ನು ಪಡೆಯುವುದೇ ಚುಟುಕದ ಬಲವು. ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಲಿಕ್ಕೆ ಕೋರಿ ನನಗೊಂದು ಅವಕಾಶ ನೀಡಿ ನನ್ನ ಗೌರವಿಸಲಿಕ್ಕೆ ನಮಗೆಲ್ಲರಿಗೂ ಒಂದಿಸ್ತಾ ಈ ಚುಟುಕ ಸಾಹಿತ್ಯ ಪರಿಷತ್ತು ಮುಂದೆ ಬಹಳಷ್ಟು ನಮ್ಮ ಕಾಸರಗೋಡಿನಲ್ಲಿ ಅಲ್ಲದೆ ಕರ್ನಾಟಕದಲ್ಲಿ ಕೂಡ ಮಹತ್ವವನ್ನು ಪಡೆಯಲಿ. ಇದರಿಂದ ಕನ್ನಡ ಮಕ್ಕಳಿಗೆ, ಸಾಹಿತ್ಯಾಸಕ್ತರಿಗೆ ಪ್ರಯೋಜನ ಆಗಲಿ ಇತ್ಯಾದಿ ಹಾರೈಸ್ತಾ ಎಲ್ಲರಿಗೂ ವಂದಿಸ್ತಾ ವಿರಮಿಸ್ತೇನೆ. ವಂದನೆ. ಸಾಹಿತಿ, ಪತ್ರಕರ್ತ, ದಕ್ಷಿಣ ಕನ್ನಡ ಜಿಲ್ಲೆಯ ಸಾಹಿತ್ಯ ಪರಿಷತ್ತಿನ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಜಯರಾಜೆ ಅವರು ಶುಭ ಹಾರೈಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಚುಟುಕು ಸಾಹಿತ್ಯದ ಬ್ರಹ್ಮ ಅಂತ ಹೇಳಿ ದಿನಕರ ದೇಸಾಯಿ ಅವರನ್ನು ನಾವು ಕರೀತೇವೆ. ಹಾಗಾಗಿ ಚುಟುಕು ಸಾಹಿತ್ಯ ಅಂದಾಗ ಅದರ ಉಗಮ, ಅದರ ಬೆಳವಣಿಗೆ, ಅದರ ವಿಸ್ತಾರ ಇದನ್ನು ನಾವು ನೋಡ್ತಾ ಹೋದರೆ ರಾಮಾಯಣ ಕಾವ್ಯದಿಂದಲೇ ಆ ಶ್ಲೋಕಗಳು ಏನು ಆರಂಭ ಆಗಿದೆ ಅದು ಚುಟುಕು ಸಾಹಿತ್ಯದ ಒಂದು ಮೂಲ. ಹಾಗೆಲ್ಲ ನಾವು ಹಿಂದಿನ ಸಂಸ್ಕೃತ ನುಡಿಮುತ್ತುಗಳು, ಸುಭಾಷಿತಗಳು ಇದೆಲ್ಲ ಚುಟುಕಿನ ಬೇರೆ ಬೇರೆ ರೂಪಗಳು. ಹಾಗಾಗಿ ಚುಟುಕು ಸಾಹಿತ್ಯ ಅನ್ನುವಂಥದ್ದು ಈಗ ಇತ್ತೀಚೆಗೆ ಹುಟ್ಟಿ ಬೆಳೆದಂಥದ್ದು ಅಲ್ಲ. ಮತ್ತು ಚುಟುಕು ಸಾಹಿತ್ಯ ಅಂದಾಗ ಉಳಿದ ಸಾಹಿತ್ಯಕ್ಕಿಂತ ಅದು ಬೇರೆ ಅಂತ ಹೇಳುವಂಥ ವರ್ಗೀಕರಣ ಮಾಡಬೇಕಾಗಿ ಇಲ್ಲ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಶ್ರೀ ವಿ ಕುಲಮರು ಅವರು ಈಗಾಗಲೇ ತಿಳಿಸಿರುವಾಗ 10,000ಕ್ಕಿಂತ ಹೆಚ್ಚು ಚುಟುಕುಗಳನ್ನು ಬರೆದಿದ್ದಾರೆ. ಅವುಗಳನ್ನು ಜಾಲತಾಣಗಳಲ್ಲಿ ಇಟ್ಟಿದ್ದಾರೆ. ಮತ್ತು ಕನ್ನಡದ ಕೆಲಸ ಎಲ್ಲರೂ ಮಾಡಬೇಕಾಗಿದೆ. ನಾವು ಕನ್ನಡಿಗರು ಅಥವಾ ಕನ್ನಡಿಗರ ಮಾತೃಭಾಷೆ ಇರುವಂಥವರು ಅಥವಾ ನಮಗೆ ಕನ್ನಡ ಭಾಷೆಯ ವ್ಯವಹಾರ ಮತ್ತು ಕನ್ನಡ ಭಾಷೆಯೊಂದಿಗೆ ನಿಕಟ ಸಂಪರ್ಕ ಇರುವಂಥವರು ಇವತ್ತು ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿಯ ಉಳಿವಿಗಾಗಿ ಕೆಲಸ ಮಾಡಬೇಕಾಗಿದೆ. ಯಾಕೆ ಅಂತ ಹೇಳಿದರೆ, ನಿಮಗೆ ಕೇರಳಕ್ಕೆ ಬಂದಾಗ ಇಲ್ಲಿ ಆಡಳಿತ ಭಾಷೆ ಮಲಯಾಳಂ ಇದೆ. ಅದರಲ್ಲಿ ಕನ್ನಡವನ್ನು ಉಳಿಸಿಕೊಳ್ಳಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನುವಂಥದ್ದು ಬಹುಶಃ ಇವತ್ತು ನಿಂತು ಮಾತಾಡಲಿಕ್ಕೆ ಒಂದು ವೇದಿಕೆಯನ್ನು ವಾಮನರವರು ಕಲ್ಪಿಸಿಕೊಟ್ಟಿದ್ದಾರೆ. ಅನೇಕ ವರ್ಷಗಳಿಂದ ಇಲ್ಲಿ ಗ್ರಂಥಾಲಯವನ್ನು ನಡೆಸಿ ಕನ್ನಡ ಆಸಕ್ತರಿಗೆ ಒಂದು ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಇಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು ಅವರ ನೇತೃತ್ವದಲ್ಲಿ. ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ತಿನ ಒಂದು ಉದ್ಘಾಟನೆ, ಒಂದು ವೇದಿಕೆಯನ್ನು ಇವತ್ತು ಪ್ರಾರಂಭ ಮಾಡಿರುವಂಥದ್ದಕ್ಕೆ ನಾನು ಡಾಕ್ಟರ್ ವಾಮನ್ ರಾವ್ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಅವರ ಜೊತೆ ಕಾಸರಗೋಡು ಜಿಲ್ಲೆಯ ಒಂದು ಜವಾಬ್ದಾರಿಯನ್ನು ತಗೊಂಡು ಅದರ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ನಮ್ಮ ವಿರಾಜ್ ಅಡೂರ್ ಅವರು ಪತ್ರಕರ್ತರು ಕೂಡ ಅವರನ್ನು ಕೂಡ ಅಭಿನಂದಿಸ್ತೇನೆ.
ಹಾಗೆ ಇವತ್ತು ನಾವು ಯಾರ್ಯಾರು ನಮಗೊಂದು ಜವಾಬ್ದಾರಿಯನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ, ಆ ಜವಾಬ್ದಾರಿಯನ್ನು ಇರುವಂತ ಎಲ್ಲರಿಗೂ ಕೂಡ ಕನ್ನಡದ ಒಬ್ಬ ಅಭಿಮಾನಿಯಾಗಿ, ಕನ್ನಡ ಭಾಷೆಯ ಒಬ್ಬ ಶಿಕ್ಷಕನಾಗಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ ದಕ್ಷಿಣ ಜಿಲ್ಲಾ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರೆಲ್ಲರೂ ಕೂಡ ಶುಭವನ್ನು ಹಾರೈಸುತ್ತಾರೆ. ಕಾಸರಗೋಡು ಅಧ್ಯಕ್ಷರಾಗಿ ಆಯ್ಕೆಯಾದ ವೀರಾಜ ಅಡೂರ್ ಅವರ ಪದಗ್ರಹಣ ಸಮಾರಂಭ ವರದಿಗೆ ಆಗಮಿಸಿ ಗೌರವಿಸಬೇಕಾಗಿ ಇರುವಂತಹ ಪದಗ್ರಹಣ ಸಮಾರಂಭ. ಕಾಸರಗೋಡಿನ ಎಲ್ಲ ಕವಿಗಳ ಪರವಾಗಿ ಮತ್ತು ಚುಟುಕು ಸಾಹಿತ್ಯದ ಪರವಾಗಿ ಇದೀಗ ಅವರಿಗೆ ಪದಗ್ರಹಣ ಸಮಾರಂಭ. ಸಾಹಿತಿ ಶಿಕ್ಷಕಿ, ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ ರಾಜ್ಯ ಮಹಿಳಾ ಘಟಕದ ಉಪಾಧ್ಯಕ್ಷರಾದ ಶಾಂತಾ ಪುತ್ತೂರು, ಶ್ರೀಮತಿ ಶಾಂತಾ ಪುತ್ತೂರು ಅವರು ಶುಭ ಹಾರೈಸಬೇಕಾಗಿ ಬರ್ತಾರೆ. ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ತು ಉದ್ಘಾಟನಾ ಸಮಾರಂಭ ಹಾಗೂ ಪದಗ್ರಹಣ ಸಮಾರಂಭ ಹಾಗೂ ಒಟ್ಟಿಗೆ ಕವಿಗೋಷ್ಠಿ ಇದೊಂದು ಅದ್ಭುತ ಕಾರ್ಯಕ್ರಮ ಅಂತ ಹೇಳ್ಬೋದು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರುವುದಕ್ಕೆ ನನಗೆ ಅತೀವ ಸಂತೋಷ ಆಗ್ತಾ ಇದೆ. ಭೌಗೋಳಿಕವಾಗಿ ನಾವು ಕರ್ನಾಟಕ ಮತ್ತು ಈ ಕಾಸರಗೋಡು ನಾವು ಬೇರೆ ಬೇರೆ ಆಗಿರ್ಬೋದು, ಆದರೆ ಭಾವನಾತ್ಮಕವಾಗಿ ನೀವು ಎಲ್ಲರೂ ಕೂಡ ಒಂದೇ. ಇನ್ನು ಮುಂದೆ ನಾವು ಈ ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ತಿನ ಮೂಲಕ ಕರ್ನಾಟಕ ಹಾಗೂ ಕೇರಳದ ಮನೆಗಳಲ್ಲಿ ಕನ್ನಡದ ಕಂಪು ಸೂಸುವ ಹಾಗೆ ಮಾಡೋಣ. ಹಾಗೆ ಇಲ್ಲಿ ಕೂಡ ಮೊದಲು ಸಾಹಿತ್ಯ ದಿಗ್ಗಜರು ಇದ್ರು, ಈಗ ಕೂಡ ಏನು ಕಡಿಮೆ ಇಲ್ಲ. ರಾಧಾ ಚುಟುಕು ಸಾಹಿತ್ಯ ಪರಿಷತ್ತು ಉನ್ನತ ಅಭಿವೃದ್ಧಿಯನ್ನು ಹೊಂದುವಂತೆ ಆಗಲಿ ಅನ್ನುವಂತ ಶುಭಾಶಯಗಳೊಂದಿಗೆ ನನ್ನ ಮಾತಿಗೆ ವಿರಾಮವನ್ನು ನೀಡುತ್ತೇನೆ. ಮಂಗಳೂರು ತಾಲೂಕು ಘಟಕದ ಅಧ್ಯಕ್ಷೆ ಸಾಹಿತಿಯಾದ ರೇಖಾ ಸುದೇಶ್ ರಾವ್ ಶುಭ ಹಾರೈಸಬೇಕಾಗಿ ಕೇಳಿಕೊಳ್ತಾರೆ. ಶುಭ ಹಾರೈಕೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ರೇಖಾ ಸುದೇಶ್ ರಾವ್ ಅವರಿಗೆ ಮುಂದೆ ಕಾಸರಗೋಡು ಜಿಲ್ಲಾ ಕನ್ನಡ ಲೇಖಕರ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ BN ಮೂಡಿತಾಯ ಅವರು ಶುಭ ಹಾರೈಸಬೇಕಾಗಿ ಕೇಳಿಕೊಳ್ತಾರೆ. ಮೊದಲ ಹೆಜ್ಜೆ ನಮ್ಮದು ಚುಟುಕೆ. ನಾನು ಶುರುವಿಗೆ ಬರೆದಂತಹ ಒಂದು ಕವಿತೆ ಅಂದರೆ, ಹೊಸ ಹೆಂಡತಿ ಹೊಸ ಸೀರೆ ತೆಗೆದುಕೊಡದಿದ್ದರೆ ಹೊಸ ಹೆಂಡತಿ ಪೇಟೆಗೆ ಹೊರಡುವುದಿಲ್ಲ, ಕೊಟ್ಟರೆ ಮನೆಯಲ್ಲಿ ನಿಲ್ಲುವುದಿಲ್ಲ. ಚುಟುಕು ಎನ್ನುವಂಥದ್ದು ಒಂದು ಹೆಜ್ಜೆ. ಈ ಒಂದು ಹೆಜ್ಜೆ ಹಲವು ಹೆಜ್ಜೆ ಆದಾಗ ಅದೊಂದು ದೊಡ್ಡ ದಾರಿ ಆಗ್ತದೆ, ಕಾವ್ಯ ಆಗ್ತದೆ. ಆ ಅಪಾಯಕ್ಕೆ ಸಿಲುಕಿದ ನಾನು ಚುಟುಕನ್ನು ಬಹಳಷ್ಟು ಇಷ್ಟಪಡ್ತೇನೆ. ಇನ್ನೂ ತುಂಬ ಚುಟುಕುಗಳನ್ನು ಬರೆಯುವುದಕ್ಕೆ ಪ್ರಯತ್ನಿಸ್ತೇನೆ ಅಂತೇಳಿ ತಮಗೆಲ್ಲ ಮಾತು ಕೊಟ್ಟು, ನಿಮ್ಮ ಹೆಜ್ಜೆಗಳು ಹೀಗೆ ಸುಂದರವಾಗಿ ಮೂಡಿ ಬರಲಿ, ಒಂದೊಂದು ಚುಟುಕು ಕೂಡ ಹೂವಿನಂತೆ ಅರಳಲಿ ಅಂತ ಹೇಳಿ ಆಶಿಸಿ ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು. ಪ್ರೀತಿಯ ತೆಕ್ಕೆ ನಾರಾಯಣ ಭಟ್ರು ಶುಭ ಹಾರೈಸಬೇಕಾಗಿ ಕೇಳಿಕೊಳ್ತಾರೆ. ಈ ಚುಟುಕು ಸಾಹಿತ್ಯ ಪರಿಷತ್ತಿಗೆ ನನ್ನ ಹಾಗೂ ಗಮಕದ ಪರಿಷತ್ತಿನ ಎಲ್ಲ ಶುಭಾಶಯ ನೀಡಿ ನನ್ನ ಮಾತನ್ನು ಮುಗಿಸುತ್ತೇನೆ. ಎಲ್ಲ ಕವಿಗಳಿಗೂ ಶುಭಾಶಯಗಳು. ರಕ್ಷಣಾ ವಿದ್ಯಾಸಂಘದ ಪ್ರೀತಿಯ ರವಿನಾಯ್ಕ ಅವರಿಂದ ಶುಭ ಹಾರೈಕೆ. ಚುಟುಕು ಸಾಹಿತ್ಯ ಪರಿಷತ್ತು ಕೇರಳ ಘಟಕದ ಉದಯವಾಗ್ತಾ ಉಂಟು. ಕಾಸರಗೋಡಿನ ಸಾರಸ್ವತ ಲೋಕದಲ್ಲಿ ಮತ್ತೊಂದು ಹೊಸದಾದಂತಹ ಒಂದು ಕೊಡುಗೆ ಅಂತ ಹೇಳ್ಬೋದು. ಈ ಸಾಹಿತ್ಯ ಪರಿಷತ್ತು ಇನ್ನಷ್ಟು ಮತ್ತಷ್ಟು ಮುಂದೆ ಹೋಗಲಿ, ಸಾಹಿತ್ಯ ವಲಯದಲ್ಲಿ ಮತ್ತಷ್ಟು ಕೃಷಿಯನ್ನು ಮಾಡಲಿ ಅಂತ ಹೇಳ್ತಾ ಇದಕ್ಕೆ ಒಂದು ಅವಕಾಶವನ್ನು ಕೊಟ್ಟ ಇದರ ಯೋಜನೆಯನ್ನು ರೂಪಿಸಿದ ವಾಮನ್ ರಾವ್ ಬೇಕಲ್ ಈ ಒಂದು ಮನೆ ಅಥವಾ ಈ ಒಂದು ದೊಡ್ಡದಾದಂತಹ ಗ್ರಂಥಾಲಯದ ರೂವಾರಿ. ಸುಮಾರು 15,000 ಪುಸ್ತಕಗಳಿವೆ ಅಂತ ಹೇಳ್ತಾರೆ. ಕರ್ನಾಟಕದಿಂದ ಬಂದಂತಹ ಕನ್ನಡಿಗರಿಗೆ ಉಳ್ಕೊಳ್ಳಿಕ್ಕೆ ಉಚಿತ ವಾಸ್ತವ್ಯ ವ್ಯವಸ್ಥೆಯನ್ನು ಕಲ್ಪಿಸುವಂತ ಅವರಂತ ದೊಡ್ಡ ಮನಸ್ಸು. ಕನ್ನಡ ಅಂತ ಹೇಳಿದ್ರೆ ಸಾಹಿತಿಗಳು ಮಾತ್ರ ಅಲ್ಲ ಕನ್ನಡವನ್ನು ಉಳಿಸುವುದು, ಇಂಥ ಸಂಘಟಕರಿಂದಲೂ ಕನ್ನಡವನ್ನು ಉಳಿಸಲಿಕ್ಕೆ ಸಾಧ್ಯ ಅಂತ ಹೇಳುವುದಕ್ಕೆ ಒಂದು ಪ್ರತ್ಯಕ್ಷ ನಿದರ್ಶನ ವಾಮನ್ ರಾವ್ ಬೇಕಲ್, ಸಂಧ್ಯಾರಾಣಿ ಟೀಚರ್ ಅವರಿಗೆ ಇಬ್ಬರಿಗೂ ಕೂಡ ನಮನಗಳನ್ನು ಸಲ್ಲಿಸಿ 2 ಮಾತುಗಳನ್ನು ಮುಕ್ತಾಯಗೊಳಿಸಿದರು. VB ಕುಳಮರುವ ಅವರ ಅಧ್ಯಕ್ಷ ಭಾಷಣ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಎಲ್ಲ ಬಂಧುಗಳೇ, ಸಭಾಸದರಾದ ಸಜ್ಜನ ಬಂಧುಗಳೇ, ಕೇಳಿ ವಿಷಯ ಇವತ್ತಿನ ಚುಟುಕ. ಹಾಗಾಗಿ ಅಧ್ಯಕ್ಷರ ಭಾಷಣವನ್ನು ಕೂಡ ಬಹಳ ಚುಟುಕಾಗಿ ಮುಗಿಸ್ಬೇಕು ಅಂತ ನಾನು ಆಲೋಚನೆ ಮಾಡ್ತಾ ಇದ್ದೇನೆ. ಯಾಕೆಂದ್ರೆ ಮುಂದೆ ಕವಿಗೋಷ್ಠಿಯಲ್ಲಿ ಭಾಗವಹಿಸುವ ಕವಿ ಮಿತ್ರರು 25 ಜನ ಇದ್ದಾರೆ. ಅವರಿಗೊಂದು 2 ಗಂಟೆ ಕೊಡಬೇಕಾಗ್ತದೆ. ಹಾಗಾಗಿ ಅಧ್ಯಕ್ಷರ ಭಾಷಣವನ್ನು ಆದಷ್ಟು ಚುಟುಕುಗೊಳಿಸಲಿಕ್ಕೆ ಮೊದಲೇ ನಿಮ್ಮ ಅನುಮತಿಯನ್ನು ಯಾಚಿಸ್ತಾ ಇದ್ದೇನೆ. ಇವತ್ತು ವಾಮನರಾವ್ ದಂಪತಿಗಳು ಈ ಸಂಸ್ಥೆಯಲ್ಲಿ, ನಾನು ಇದನ್ನು ಮನೆ ಅಂತ ಹೇಳ್ತಾ ಇಲ್ಲ, ಸಂಸ್ಥೆ ಅಂತ ಹೇಳ್ತಾ ಇದ್ದೇನೆ, ಇಲ್ಲಿ ಹಲವು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ.
ಅದರೊಟ್ಟಿಗೆ ಇದು ಕೂಡ ಒಂದು ಸೇರಿಕೊಂಡಿದೆ ಇವತ್ತು. ನಮಗೆ ಇನ್ನೂ ಕೂಡ ಬರಬೇಕಲ್ಲ ಅವಕಾಶ ಇದೆ. ಈ ಅವಕಾಶಗಳನ್ನು ನಾವೆಲ್ಲ ಸದುಪಯೋಗಪಡಿಸಿಕೊಳ್ಳೋಣ ಅಂತ ಮೊದಲಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಮತ್ತೆ ಇವತ್ತಿನ ವಿಷಯ ಚುಟುಕ. ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ತಿನ ಉದ್ಘಾಟನಾ ಸಮಾರಂಭ. ಇದಕ್ಕೆ ಕಾಸರಗೋಡಿನವರು ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಗಳಿಗೂ ಕೂಡ ನಮ್ಮ ಸ್ನೇಹಿತರು ಬಂದಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತಾ ಒಂದು ಮಾತು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಚುಟುಕ ಅಂತ ನೋಡಿ, ನಿಮಗೆಲ್ಲ ಗೊತ್ತಿರುವ ಹಾಗೆ ಸಾಹಿತ್ಯದ ಒಂದು ಪ್ರಕಾರ. ಸಾಹಿತ್ಯದಲ್ಲಿ 106 ಪ್ರಕಾರಗಳಿವೆ. ಅದರಲ್ಲಿ ಅತ್ಯಂತ ಸಣ್ಣ ಪ್ರಕಾರ ಅಂದರೆ ಚುಟುಕ. ಚುಟುಕು ಅಂದರೆ ಚಿಕ್ಕದು. ಈ ಪ್ರಕಾರದ ಹೆಸರು ಚುಟುಕ. ಚುಟುಕ, ಚುಟುಕು. ಇಂತಹ ಪ್ರಕಾರ ಅದು ಬಹಳಷ್ಟು ಮನ ಮುಟ್ಟುತ್ತದೆ. ದೊಡ್ಡ ಗ್ರಂಥವನ್ನು ಓದಲಿಕ್ಕೆ ಜನರಿಗೆ ಪುರುಸೋದಿಲ್ಲ. ಹಾಗಾಗಿ ಆದಷ್ಟು ಚಿಕ್ಕದು, 1 ಪಾದ 2 ಪಾದ, ಹೆಚ್ಚಂದ್ರೆ 4 ಪಾದ. ಇದನ್ನು ಓದುವಾಗ ಬಹಳ ಸಂತೋಷ ಆಗ್ತಾರೆ, ಆನಂದ ಆಗ್ತಾರೆ. ಕಾಣಲಿಕ್ಕೆ ಅದು ವಾಮನನ ಹಾಗೆ ಚಿಕ್ಕದು, ಆದರೆ ಇವರ ಹಾಗೆ ವಾಮನರಾಯರಿದ್ದಾರೆ ಅನ್ನುವರ್ಥ ಆಗ್ತಾರೆ ಅವರಿಗೆ. ವಾಮನನ ಹಾಗೆ ಚುಟುಕು ಕೂಡ ಚಿಕ್ಕದೆ, ಆದರೆ ಅದರೊಳಗೆ ಅರ್ಥ ಮಾತ್ರ ತ್ರಿವಿಕ್ರಮವದ್ದು ನೋಡಿ. ಹಾಗಾಗಿ ಆ ಅರ್ಥ ನಾವು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕಾದ್ರೆ ತ್ರಿವಿಕ್ರಮ ಕಾಣಬೇಕಲ್ಲಿ. ಹಾಗೆ ಅಂತಹ ಕೆಲಸ ಅವರು ಮಾಡ್ತಾ ಇದ್ದಾರೆ. ನಾವೆಲ್ಲ ಅವರೊಟ್ಟಿಗೆ ಕೈ ಜೋಡಿಸೋಣ. ಆಗಲೇ ಅವರು ಹೇಳಿದ್ದಾರೆ, ಕನ್ನಡಿಗರು ಎಲ್ಲ ಕಡೆ ಇದ್ದಾರೆ ಅಂತ. ನನಗೆ GS ಶಿವರುದ್ರಪ್ಪನವರ ಒಂದು ಕವನ ನೆನಪಿಗೆ ಬರ್ತಾ ಉಂಟು. ತೇರನೆಳೆವರು ನಾವು ಹೇಳಿದ್ದಾರೆ ಅವರು. ತೇರನೆಳೆವರು ನಾವು ಬೊಂಬಾಯಿ, ಮದ್ರಾಸ್, ಕಲ್ಕತ್ತು, ಡೆಲ್ಲಿ, ಎಲ್ಲೆಂದರಲ್ಲಿ, ಎಲ್ಲಿ ಬೇಕಾದ್ರೆ ಇರಲಿ, ತೇರಮೆಣಿ ಹರಿದಿರಲು ಹಿಡಿದುಕೊಳ್ಳಿರೋ ಅದನ್ನು. ಎಲ್ಲಿಂದ ಎಲ್ಲಿ ನಾವಿದ್ದು ಅಲ್ಲಿಂದ. ಹಾಗಾಗಿ ನಾವೀಗ ಕಾಸರಗೋಡಲ್ಲಿದ್ದೇವೆ. ತೇರಮೆಣಿ ಹರಿಯುತ್ತಾ ಉಂಟು, ಈಗ ತುಂಡಾಗ್ತಾ ಉಂಟು. ಅದನ್ನು ಬಿಡಲಿಕ್ಕೆ, ತುಂಡಾಗಲಿಕ್ಕೆ ನಾವು ಬಿಡಬಾರದು. ಹಾಗಾಗಿ ಇಂತಹ ಈ ಸಂಸ್ಥೆಗಳು ಅದನ್ನು ಮತ್ತಷ್ಟು ಗಟ್ಟಿಗೊಳಿಸುವಂತಹ ಕೆಲಸವನ್ನು ಮಾಡುತ್ತಾ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಕೈ ಜೋಡಿಸೋಣ. ವಾಮನರಾವ್ ದಂಪತಿಗಳು ಹಮ್ಮಿಕೊಂಡ ಈ ಕಾರ್ಯಕ್ರಮಗಳಲ್ಲಿ ನಾವೆಲ್ಲ ಸೇರಿಕೊಂಡು ಮುಂದೆ ಕಾಸರಗೋಡು ಸಾಂಸ್ಕೃತಿಕವಾಗಿ ಆವತ್ತಿನ ಕಾಲದಲ್ಲಿ ಹೇಗಿತ್ತು, ಪುರಾತನ ಕಾಲದಲ್ಲಿ ಆ ಒಂದು ನೆಲೆಗೆ ಈಗಲೂ ಕೂಡ ಬರಬೇಕು ಅಂತ ನಾವೆಲ್ಲ ಪ್ರಯತ್ನ ಮಾಡೋಣ. ಎಲ್ಲರ ಕಾರ್ಯ ಕೈಗೂಡಲಿ, ಸಾಧನೆಯಾಗಲಿ ಅಂತ ಹೇಳಿಕೊಂಡು ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ವಿನಂತಿಸಿಕೊಳ್ಳುತ್ತಾ, ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ತು ಹಿತೋಪದೇಶವಾಗಿ ತನ್ನ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಿ. ವೀರಾಜಡವರು ಅಧ್ಯಕ್ಷ ಸ್ಥಾನವನ್ನು ಸ್ವೀಕಾರ ಮಾಡಿದ್ದಾರೆ. ಅವರೊಟ್ಟಿಗೆ ನಾವೆಲ್ಲ ಇದ್ದೇವೆ. ನಾವು ಮೊದಲು ವೀರಾಜಡು ಅವರಿಗೂ ಕೂಡ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಧನ್ಯವಾದ ಹೇಳಿದ ನರಸಿಂಹಭಟ್ ಅವರಿಗೂ ಧನ್ಯವಾದಗಳು. ಘಟಕದ ಪ್ರಥಮ ಕವಿಗೋಷ್ಠಿ ಇದೀಗ ಈ ವೇದಿಕೆಯಲ್ಲಿ ನಡೆಯುತ್ತಿದೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವಂತಹ ಕವಿ ಸಾಹಿತಿ ವಿರಾಜ ಅಡೂರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮೊದಲಾಗಿ ಕೆ ನರಸಿಂಹಭಟ್ ಯತರ್ಕ ಅವರು ಗಮನ ವಾಚಿಸಬೇಕಾಗಿ. ಸಣ್ಣವರು ದೊಡ್ಡವರು ಅಂತರವ ಮಾಡಿ ಸಣ್ಣತನ ತೋರುವರು ಹಲವು ಜನ ಕೂಡಿ. ಸಣ್ಣವರು ದೊಡ್ಡವರು ಅಂತರವ ಮಾಡಿ ಸಣ್ಣತನ ತೋರುವರು ಹಲವು ಜನ ಕೂಡಿ. ಸೋದರರ ನಡುವೆಯೇ ಚಾಡಿಯನ್ನು ಹೇಳಿ ರಂಜನೆಗೆ ಒಡಕನ್ನು ಮೂಡಿಸುವ ಚಾಡಿ. ಸೋದರರ ನಡುವೆಯೇ ಚಾಡಿಯನ್ನು ಹೇಳಿ ರಂಜನೆಗೆ ಒಡಕನ್ನು ಮೂಡಿಸುವ ಚಾಡಿ. ಮೊದಲನೇದು ಬವಣೆ. ಕೃಷಿಕರಿಗೆ ಬವಣೆಗಳು ಬಹಳಷ್ಟು ಹೆಚ್ಚು. ಕೃಷಿಕರಿಗೆ ಬವಣೆಗಳು ಬಹಳಷ್ಟು ಹೆಚ್ಚು. ಆದರೂ ನಂದಿಲ್ಲ ಅವರಲ್ಲಿ ಕೆಚ್ಚು. ಆದರೂ ನಂದಿಲ್ಲ ಅವರಲ್ಲಿ ಕೆಚ್ಚು. ಇಳುವರಿಯ ಕುಂಠಿತದ ಪರಿಮಾಣ ಹೆಚ್ಚಿ. ಇಳುವರಿಯ ಕುಂಠಿತದ ಪರಿಮಾಣ ಹೆಚ್ಚಿ. ಬಳಲೂರು ಪಾಮರರು ಔಡನ್ನು ಕಚ್ಚಿ. ಬಳಲೂರು ಪಾಮರರು ಔಡನ್ನು ಕಚ್ಚಿ. ಮೂರನೆಯದು ಜೀವನ ಶೈಲಿ. ತರುಣರಲ್ಲಿ ಹೆಚ್ಚುತ್ತಿದೆ ಮರಣಿಸುವ ಅಂಕೆ. ತರುಣರಲ್ಲಿ ಹೆಚ್ಚುತ್ತಿದೆ ಮರಣಿಸುವ ಅಂಕೆ. ಆಹಾರ ಕ್ರಮದಲ್ಲಿ ವ್ಯತ್ಯಸ್ತ ಶಂಕೆ. ಆಹಾರ ಕ್ರಮದಲ್ಲಿ ವ್ಯತ್ಯಸ್ತ ಶಂಕೆ. ಜೀವನದ ಶೈಲಿಯನ್ನು ವ್ಯತ್ಯಾಸ ಮಾಡಿ. ಜೀವನದ ಶೈಲಿಯನ್ನು ವ್ಯತ್ಯಾಸ ಮಾಡಿ ಅದರಿಂದ ದೊರಕೊಳ್ಳುವ ಫಲಿತಾಂಶ ನೋಡಿ. ಅದರಿಂದ ದೊರೆಕೊಳ್ಳುವ ಫಲಿತಾಂಶ ನೋಡಿ. ಅವಕಾಶಕ್ಕಾಗಿ ವಂದನೆಗಳು. ಗೋಷ್ಠಿ ವಾಮನರಾವ್ ಬೇಕಲ್ ನೇತೃತ್ವದಲ್ಲಿ ಕನ್ನಡ ಭವನ ವಾಚನ ವೇದಿಕೆಯಲ್ಲಿ. ವಾಮನರಾವ್ ಬೇಕಲ್ ನೇತೃತ್ವದಲ್ಲಿ ಕನ್ನಡ ಭವನ ವಾಚನ ವೇದಿಕೆಯಲ್ಲಿ ಜಿಲ್ಲಾ ಘಟಕ ಪದಗ್ರಹಣ ಸಂದರ್ಭದಲ್ಲಿ ಘಟಕದ ಪ್ರಥಮ ಚುಟುಕು ಗೋಷ್ಠಿಯಲ್ಲಿ. ಜಿಲ್ಲಾ ಘಟಕ ಪದಗ್ರಹಣ ಸಂದರ್ಭದಲ್ಲಿ ಘಟಕದ ಪ್ರಥಮ ಕವಿಗೋಷ್ಠಿಯಲ್ಲಿ.
ಶೀರ್ಷಿಕೆ ಕನ್ನಡ ಸಂಸ್ಕೃತಿ. ಕನ್ನಡ ಮಾತೆಯು ಕೊರಗುತ್ತು ಹೇಳಿದ್ದು ಕಾಸರಗೋಡಿನ ಕನ್ನಡಕ್ಕೆ ಬೆಲೆ ಇಲ್ಲವೆಂದು. ಕನ್ನಡ ಮಾತೆಯು ಕೊರಗುತ್ತು ಹೇಳಿದ್ದು ಕಾಸರಗೋಡಿನ ಕನ್ನಡಕ್ಕೆ ಬೆಲೆ ಇಲ್ಲವೆಂದು. ಕನ್ನಡದ ಕೈಂಕರ್ಯವ ನಿರ್ಲಕ್ಷಿಸಿದರೆಂದು ಕನ್ನಡದ ಸಂಸ್ಕೃತಿಯು ಅಳಿಯುವುದೆಂದೆಂದು. ಕನ್ನಡದ ಕೈಂಕರ್ಯವ ನಿರ್ಲಕ್ಷಿಸಿದರೆಂದು ಕನ್ನಡದ ಸಂಸ್ಕೃತಿಯು ಅಳಿಯುವುದೆಂದು. ಕನ್ನಡ ರಕ್ತದ ಕಣಕಣದಲ್ಲೂ ಕನ್ನಡವೇ ಎಂದು ತನುವಿನೊಳಗಡಗಿರುವುದು ಕನ್ನಡದ ಬಿಂದು. ರಕ್ತದ ಕಣಕಣದಲ್ಲೂ ಕನ್ನಡವೇ ಎಂದು ತನುವಿನೊಳಗಡಗಿರುವುದು ಕನ್ನಡದ ಬಿಂದು. ಕನ್ನಡಕ್ಕಾಗಿ ಹೋರಾಡುವೆ ಎಂದೆಂದು ಕೊನೆಯುಸಿರಿರುವ ತನಕ ಕನ್ನಡವೇ ಎಂದು. ಕನ್ನಡಕ್ಕಾಗಿ ಹೋರಾಡುವೆ ಎಂದೆಂದು ಕೊನೆಯುಸಿರಿರುವ ತನಕ ಕನ್ನಡವೇ ಎಂದು. ಅವಕಾಶಕ್ಕಾಗಿ ಹೃದಯಾಂತರಾಳದ ಧನ್ಯವಾದಗಳು. ನಿವೃತ್ತ ಮುಖ್ಯೋಪಾಧ್ಯಾಯರು ಶಿಕ್ಷಕಿಯೂ ಆದಂತಹ ಶಾರದಾ ಮಳೆಯಾರ್ ಅವರಲ್ಲಿ ತಿಳಿಸುತ್ತಾ ಇದ್ದೇನೆ. ಕವಿಯತ್ರಿ ಶಾರದಾ ಮಳೆಯಾರ್. ಮೊದಲನೇ ಚುಟುಕು. ಮತ್ತೆ ಹಾಡಿತು ಕೋಗಿಲೆ. ಉತ್ತು ನೆಲವನ್ನು ಹದವಗೊಳಿಸಿದನು, ಬಿತ್ತು ಬಿತ್ತಿದ ಬರದಿ ಗದ್ದೆಯಲ್ಲಿ ರೈತನು. ಉತ್ತು ನೆಲವನ್ನು ಹದವಗೊಳಿಸಿದನು, ಬಿತ್ತು ಬಿತ್ತಿದ ಬರದಿ ಗದ್ದೆಯಲ್ಲಿ ರೈತನು. ಹಸಿರು ಹಸಿರಾಗಿಹ ಬೆಳೆಯ ಬೆಳೆದನು, ಹಸಿರು ಹಸಿರಾಗಿಹ ಬೆಳೆಯ ಬೆಳೆದನು. ಮತ್ತೆ ಹಾಡಿತು ಕೋಗಿಲೆ ಗೀತೆಯನು, ಮತ್ತೆ ಹಾಡಿತು ಕೋಗಿಲೆ ಗೀತೆಯನು. ಮುಂದಿನ ಚುಟುಕು. ಹೆಜ್ಜೆ. ಕಾಲಲ್ಲಿ ಗೆಜ್ಜೆ ತೊಟ್ಟು ಬಹು ಅಂದ, ಕಾಲಲ್ಲಿ ಗೆಜ್ಜೆ ತೊಟ್ಟು ಬಹು ಅಂದ. ಹೋಲುವ ಅಜ್ಜನ ಅವ ಎನ್ನ ಕಂದ, ಹೋಲುವ ಅಜ್ಜನ ಅವ ಎನ್ನ ಕಂದ. ಉಡುಪು ತೊಟ್ಟು ನೋಡಲು ಚಂದ, ಉಡುಪು ತೊಟ್ಟು ನೋಡಲು ಚಂದ. ಇಡುತ್ತ ಮೆಲ್ಲ ಮೆಲ್ಲ ಹೆಜ್ಜೆಯನು ಬಂದ, ಇಡುತ್ತ ಮೆಲ್ಲ ಮೆಲ್ಲ ಹೆಜ್ಜೆಯನು ಬಂದ. ಮುಂದಿನ ಚುಟುಕು. ಅಂಬಾರಿ. ಆದಿಶೇಷ ಹೊತ್ತಿಹ ಭುವಿಯೆಂಬ ಅಂಬಾರಿ, ಆದಿಶೇಷ ಹೊತ್ತಿಹ ಭುವಿಯೆಂಬ ಅಂಬಾರಿ. ಅದರ ಮೇಲೆ ಶಯನ ಮಾಡುವ ಮುರಾರಿ, ಅದರ ಮೇಲೆ ಶಯನ ಮಾಡುವ ಮುರಾರಿ. ವಿಧಿ ಬರೆದಿದೆ ಜೀವಿಗಳಿಗೆ ಅಂಬಾರಿ ಸವಾರಿ, ವಿಧಿ ಬರೆದಿದೆ ಜೀವಿಗಳಿಗೆ ಅಂಬಾರಿ ಸವಾರಿ. ಹಾದಿ ಮುಗಿದಾಗ ಇಹಲೋಕದಿಂದ ಪರಾರಿ, ಹಾದಿ ಮುಗಿದಾಗ ಇಹಲೋಕದಿಂದ ಪರಾರಿ. ಮುಂದಿನ ಚುಟುಕು. ಬಾನಾಡಿ ನಾನಾಗಿ. ಬಾನಾಡಿ ನಾನಾಗಿ ಚಂದ ವಿಹರಿಸಿದೆ, ಬಾನಾಡಿ ನಾನಾಗಿ ಚಂದ ವಿಹರಿಸಿದೆ. ತನುವಿಂದು ಸಂತಸದಿ ಕುಣಿದಾಡಿದೆ, ತನುವಿಂದು ಸಂತಸದಿ ಕುಣಿದಾಡಿದೆ. ಎತ್ತರೆತ್ತರಕ್ಕೆ ಹಾರುತ್ತ ತೇಲಾಡೋಣ, ಎತ್ತರೆತ್ತರಕ್ಕೆ ಹಾರುತ್ತ ತೇಲಾಡೋಣ. ಸುತ್ತಲಿರುವವನ ಸಿರಿಯ ಕಾಣೋಣ, ಸುತ್ತಲಿರುವವನ ಸಿರಿಯ ಕಾಣೋಣ. ಧನ್ಯವಾದಗಳು. ಸುಶೀಲ ಪದ್ಯಾಣ ಕವನ ವಾಚನ ಮಾಡಬೇಕು. ಮೊದಲ ಕವನದ ಶೀರ್ಷಿಕೆ ಪುರಾತನ ಸಂಸ್ಕೃತಿ. ಪುರಾತನ ಸಂಸ್ಕೃತಿ ನಮ್ಮದು, ಅರಿವು ಇರಬೇಕು ಹೆಮ್ಮೆಯದು. ಪುರಾತನ ಸಂಸ್ಕೃತಿ ನಮ್ಮದು, ಅರಿವು ಇರಬೇಕು ಹೆಮ್ಮೆಯದು. ಮೆರೆದ ರಾಜವಂಶ ಬಹಳವದು, ತೊರೆದು ಮರೆಯದಿರಿ ಎಂಬುವುದು. ಮೆರೆದ ರಾಜವಂಶ ಬಹಳವದು, ತೊರೆದು ಮರೆಯದಿರಿ ಎಂಬುವುದು. ಮುಂದಿನ ಚುಟುಕಿನ ಶೀರ್ಷಿಕೆ ಶ್ರೇಯಸ್ಸು. ಕಾಣಬೇಕು ಬದುಕಿನ ಸುಂದರ ಕನಸು, ನನಸಾಗಲು ಮಾಡಬೇಕು ಮನಸ್ಸು. ಕಾಣಬೇಕು ಬದುಕಿನ ಸುಂದರ ಕನಸು, ನನಸಾಗಿಸಲು ಮಾಡಬೇಕು ಮನಸ್ಸು. ನಿರಂತರ ಪ್ರಯತ್ನಕ್ಕೆ ಸಿಗುವುದು ಯಶಸ್ಸು, ಇದರಿಂದ ತಂದೆ ತಾಯಿಗಳಿಗೂ ಶ್ರೇಯಸ್ಸು. ನಿರಂತರ ಪ್ರಯತ್ನಕ್ಕೆ ಸಿಗುವುದು ಶ್ರೇಯಸ್ಸು, ಇದರಿಂದ ತಂದೆ ತಾಯಿಗಳಿಗೂ ಶ್ರೇಯಸ್ಸು. ಮುಂದಿನ ಚುಟುಕಿನ ಶೀರ್ಷಿಕೆ ಬದುಕಿಗೆ. ಮನೆಯ ಮೇಲೊಂದು ಮುಚ್ಚಿಗೆ, ಇರಲೇಬೇಕು ಬಾಳಲು ಬೆಚ್ಚಗೆ. ಮನೆಯ ಮೇಲೊಂದು ಮುಚ್ಚಿಗೆ, ಇರಲೇಬೇಕು ಬಾಳಲು ಬೆಚ್ಚಗೆ. ಮನವರಿತ ಮಡದಿಯ ಮೆಚ್ಚುಗೆ, ಬದುಕಲಿ ಇನ್ನೇನು ಬೇಕು ಹೆಚ್ಚಿಗೆ. ಮನವರಿತ ಮಡದಿಯ ಮೆಚ್ಚುಗೆ, ಬದುಕಲಿ ಇನ್ನೇನು ಬೇಕು ಹೆಚ್ಚಿಗೆ. ಅವಕಾಶಕ್ಕಾಗಿ ನಿರ್ಮಲಾ ಶಿಕ್ಷಕ ಖಂಡಿಗೆ ಅವರು ಕವನ ವಾಚನ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಶೀರ್ಷಿಕೆ ಆತ್ಮಹತ್ಯೆ ಇದೆ. ಬದುಕಲ್ಲಿ ಎಲ್ಲವೂ ಇರುಳು, ಕಂಡಿಲ್ಲ ಆ ಜೀವ ನಗುವಿನ ಹಗಲು. ನಿತ್ಯ ನೋವುಂಡ ಕರುಳು, ಕಣ್ಣೀರೊರೆಸಲು ಬೇಕಿಲ್ಲ ಬೆರಳು.
ಮುಂದಿನ ಚುಟುಕಿನ ಶೀರ್ಷಿಕೆ ಬೆಳಕು. ಮೌಢ್ಯಮಾನದಲ್ಲಿ ಇರಲು ಸುತ್ತುವರಿಯುವುದು ಕತ್ತಲು. ಆತ್ಮಸ್ಥೈರ್ಯ ಬೆಳೆಸಿಕೊಳ್ಳಲು ಹೊಸ ಬೆಳಕು ಬದುಕಲು. ಇನ್ನೊಂದು ಚುಟುಕಿನ ಶೀರ್ಷಿಕೆ ಕವಿತೆ. ಕವಿತೆಗೆ ಜಾತಿ, ಧರ್ಮ, ರಾಜಕೀಯಗಳಿಲ್ಲ. ಈ ಒಂದೊಂದು ವಿಷಯಕ್ಕೂ ಕವಿತೆಯಾಗುವ ಬಲವಿದೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಶಶಿಕಲಾ ಟೀಚರ್ ಕುಂಬಳೆ ಅವರಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಕನ್ನಡಿಗ, ಕಾಸರಗೋಡಿನ ಕನ್ನಡಿಗ, ಹೆತ್ತಬ್ಬೆಯಿಂದ ದೂರವಾದ ಮಲತಾಯಿಯ ಮಡಿಲ ಕೂಸು. ಹೆತ್ತಬ್ಬೆಯಿಂದ ದೂರವಾದ ಮಲತಾಯಿಯ ಮಡಿಲ ಕೂಸು. ಎರಡನೇ ಚುಟುಕ ಸಂಸ್ಕೃತಿ. ಆಚಾರ ವಿಚಾರಗಳಲ್ಲಿ ಮಣ್ಣ ಗುಣವ ಎತ್ತಿ ಹಿಡಿಯುವ ಹಿರಿಯರಿಂದ ಬಂದ ಬಳುವಳು. ಆಚಾರ ವಿಚಾರಗಳಲ್ಲಿ ಮಣ್ಣ ಗುಣವ ಎತ್ತಿ ಹಿಡಿಯುವ ಹಿರಿಯರಿಂದ ಬಂದ ಬಳುವಳು. ಚುಟುಕ 3 ಮುಪ್ಪು. ಮುಪ್ಪು ಹೆಚ್ಚು ಹೆಚ್ಚು ಬಾಳ ಆಪ್ತತೆಯೆಡೆಗೆ ಕೊಂಡೊಯ್ಯುವ ಸುಮಧುರ ಸುವರ್ಣ ಕಾಲಘಟ್ಟ. ಹೆಚ್ಚು ಹೆಚ್ಚು ಬಾಳ ಆಪ್ತತೆಯೆಡೆಗೆ ಕೊಂಡೊಯ್ಯುವ ಸುಮಧುರ ಸುವರ್ಣ ಕಾಲಘಟ್ಟ. ಸ್ನೇಹ ಮೇರೆ ಇಲ್ಲದ, ಮಿತಿ ಇಲ್ಲದ, ಮುಗಿದಷ್ಟು ಬಗೆದಷ್ಟು ಮತ್ತೆ ಮತ್ತೆ ಬೇಕೆಂದು ಬಯಸುವ ಮನಸ್ಥಿತಿ. ಮೇರೆ ಇಲ್ಲದ, ಮಿತಿ ಇಲ್ಲದ, ಮುಗಿದಷ್ಟು ಬಗೆದಷ್ಟು ಮತ್ತೆ ಮತ್ತೆ ಬೇಕೆಂದು ಬಯಸುವ ಮನಸ್ಥಿತಿ. ಧನ್ಯವಾದ. ಗಾಯತ್ರಿ ಪಳ್ಳತರಕ. ಭಾರತಾಂಬೆಯ ಹಣೆಗೆ ಕನ್ನಡವೇ ಸಂಧೂರ, ಕನ್ನಡದ ಪದಗಳಲ್ಲಿ ಮಾಡುವೆನು ಶೃಂಗಾರ. ಕರುನಾಡ ಸೊಬಗು ಗಮಿಸುತ್ತಿದೆ ಮಂದಾರ, ಸಾಹಿತ್ಯ ಸಂಪದವು ತಾಯಿಗೆ ಅಲಂಕಾರ. ಎರಡನೆಯ ಚುಟುಕು ಅಭಿಷೇಕ. ತಾಯಿ ಭಾರತಿಗೆಂದು ಅಕ್ಷರದ ಅಭಿಷೇಕ, ಕನ್ನಡ ನಾಡು ನುಡಿಯಲ್ಲಿ ಭಾವಾಭಿಷೇಕ. ಹೊಳೆವರ ವಿಕಿರಣಗಳ ಸ್ವರ್ಣಾಭಿಷೇಕ, ಹೊಸದೊಂದು ಲೋಕವನ್ನು ತೆರೆದಿಡುವ ತವಕ. ಮೂರನೆಯ ಚುಟುಕು ಅನಿಕೇತನ. ಅನಿಕೇತನವಾಗಲಿ ಭಾರತದ ನವಚೇತನ, ಕರುನಾಡಿನ ಭವ್ಯ ಪರಂಪರೆ ಕಣ್ಣು ರೋಮಾಂಚನ. ತಾಯಿಯ ಸೇವೆಗೆ ಮುಡಿಪಿದು ಜೀವನ, ಧನ್ಯವಾಯಿತು ಮನ ಬದುಕು ಪಾವನ. ನಾಲ್ಕನೆಯ ಚುಟುಕು ಭುವನೇಶ್ವರಿ. ಕನ್ನಡದ ಕುಲದೇವಿ ಭುವನೇಶ್ವರಿ, ಶಿರಭಾಗಿ ನಮಿಸುವೆ ಚಾಮುಂಡೇಶ್ವರಿ. ಮೆರೆಯಲಿ ಕನ್ನಡ ಉತ್ತುಂಗಗಿರಿಯ ನೇರಿ, ಮುಡಿಯಲಿ ಶಿರದಲ್ಲಿ ಹೆಮ್ಮೆಯ ಗರಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಮುಂದೆ ಗೀತಾ ಮನೋಜ್ ಅವರು ಕವನ ವಾಚನ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಒಲವು. ಬೆಳಗಲಿ ಹೂ ಅರಳಿದಂತೆ, ಇರುಳಲಿ ನಕ್ಷತ್ರ ಹೊಳೆದಂತೆ. ಬೆಳಗಲಿ ಹೂ ಅರಳಿದಂತೆ, ಇರುಳಲಿ ನಕ್ಷತ್ರ ಹೊಳೆದಂತೆ. ಮಿನುಗುದಿರುವುದು ನಿನ್ನ ಮೊಗವು ಆಸೆಯ ಮೊಗ್ಗು ಅರಳಿದಂತೆ. ಮಿನುಗುದಿರುವುದು ನಿನ್ನ ಮೊಗವು ಆಸೆಯ ಮೊಗ್ಗು ಅರಳಿದಂತೆ. ಚುಟುಕು ಶೀರ್ಷಿಕೆ 2 ಉದಾಹರಣೆ ನೀಡಿತು. ಮಕ್ಕಳಿಗೆ ಮಿಠಾಯಿ ಇಷ್ಟ ಖಾದ್ಯ, ನಿತ್ಯ ನಡೆಯುವುದು ಉದರ ನೈವೇದ್ಯ. ಮಕ್ಕಳಿಗೆ ಮಿಠಾಯಿ ಇಷ್ಟ ಖಾದ್ಯ, ನಿತ್ಯ ನಡೆಯುವುದು ಉದರ ನೈವೇದ್ಯ. ಊಟಕ್ಕೆ ಬೇಕು ಸಿಹಿ ತಿಂಡಿ ರುಚಿ, ಖಾದ್ಯ ಇರಬೇಕು ರುಚಿ ಶುಚಿ. ಊಟಕ್ಕೆ ಬೇಕು ಸಿಹಿ ತಿಂಡಿ ರುಚಿ, ಖಾದ್ಯ ಇರಬೇಕು ರುಚಿ ಶುಚಿ. ಶೀರ್ಷಿಕೆ ಜಯಸಿಗಲಿ. ಗುರಿ ಇಲ್ಲದವರಿಗೆ ಬದುಕಿನ ದಾರಿ ಸಿಗಲಿ, ಗುರಿ ಇಲ್ಲದವರಿಗೆ ಬದುಕಿನ ದಾರಿ ಸಿಗಲಿ. ಭರವಸೆಯ ಬದುಕಿನಲ್ಲಿ ಪ್ರಯತ್ನದ ಜಯ ಸಿಗಲಿ, ಭರವಸೆಯ ಬದುಕಿನಲ್ಲಿ ಪ್ರಯತ್ನದ ಜಯ ಸಿಗಲಿ. ಧನ್ಯವಾದಗಳು. ಮುಂದೆ ಅನ್ನಪೂರ್ಣ ಎನ್.ಕೆ. ಕುತ್ತಾಜೆ ಅವರು ಕವನ ವಾಚನ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಚುಟುಕಿನ ಶೀರ್ಷಿಕೆ ರಸ್ತೆ ಅವಸ್ಥೆ. ಕಿತ್ತು ಹೋದ ಡಾಂಬರು, ಸುತ್ತಿ ಬರುವ ಧೂಳು, ಇದು ನಮ್ಮ ರೋಡು. ಮೆತ್ತಿದರೂ ಕಾಂಕ್ರೀಟು, ಮತ್ತೆ ಬಾಯ್ತೆರವ ಕಂದಕವದು, ಮಳೆಗಾಲದಿ ರೋಡಾಗಿದೆ ತೋಡು. ಮುಂದಿನ ಚುಟುಕು ಕೂಗಿದ ಕುಕ್ಕುಟ. ಯಾವುದೇ ಗೋಜಿಲ್ಲದೆ ಹಾಯಾಗಿದ್ದ ಕುಕ್ಕುಟಕ್ಕೆ ಒದಗಿದಾಗ ಪ್ರಾಣ ಸಂಕಟ, ವಿಲವಿಲದೆ ಒದ್ದಾಡಿ ಪ್ರಾಣ ತೆತ್ತಾಗ ನೆನೆದು ನಕ್ಕನವನು ಭಾನುವಾರದ ಬಾಡೂಟ. ಮುಂದಿನ ಚುಟುಕು ದಿರಿಸು. ಬಗೆ ಬಗೆಯ ವಿನ್ಯಾಸದ ವರ್ಣರಂಜಿತ ಶುಭ್ರ ನವ ದಿರಿಸು, ಫೋಟೋ ಕ್ಲಿಕ್ಕಿಸಿ ಪ್ರಚಾರ ಪಡೆದಾಗಿ ಹಳೆ ತಾಯಿತೆಂದ ಮೇಲೆ ಅದೇ ಕಾಲೊರಸು. ಅವಕಾಶಕ್ಕಾಗಿ ಶ್ವೇತಾ ರಮೇಶ್ ಬೆಳ್ಳಿಪಾಡಿ ಅವರು. ಶೀರ್ಷಿಕೆ ಒಲಿದ ಕೃಷ್ಣ. ದಾಸನು ಎನಿಸಿ
ಸುತ್ತಿದ್ದ ಮೀನಾಮೇಷ ಭಯವಾಯ್ತು ಕಂಡು ಜನರ ಆವೇಶ. ದಾಸನು ಇಳಿಸುತ್ತಿದ್ದ ಮೀನಾಮೇಷ ಭಯವಾಯ್ತು ಕಂಡು ಜನರ ಆವೇಶ. ಕನಕ ಕುಂಡಲಹಾರ ಕೌಸ್ತುಭ ವೇಷ ಧರಿಸಿ ಶ್ರೀಹರಿ ಕನಕನಿಗುಳಿದ ವಿಶೇಷ. ಕನಕ ಕುಂಡಲಹಾರ ಕೌಸ್ತುಭ ವೇಷ ಧರಿಸಿ ಶ್ರೀಹರಿ ಕನಕನಿಗುಳಿದ ವಿಶೇಷ. ಎರಡನೇ ಚುಟುಕಿನ ಶೀರ್ಷಿಕೆ ರತನ್ ಟಾಟಾ. ನಾಡಿಗೆ ಆಗಿದ್ದ ದೊಡ್ಡ ಸಾಹುಕಾರ, ಇರಲಿಲ್ಲ ಒಂಚೂರು ದರ್ಪ ಅಹಂಕಾರ. ನಾಡಿಗೆ ಆಗಿದ್ದ ದೊಡ್ಡ ಸಾಹುಕಾರ, ಇರಲಿಲ್ಲ ಒಂಚೂರು ದರ್ಪ ಅಹಂಕಾರ. ಹೋದ ಕಡೆಯೆಲ್ಲ ಹಲವು ಉಪಕಾರ, ಹೋದ ಕಡೆಯೆಲ್ಲ ಹಲವು ಉಪಕಾರ. ಉಳಿದಿದೆ ಈಗ ನಮ್ಮವರೆಂಬ ಮಮಕಾರ, ಉಳಿದಿದೆ ಈಗ ನಮ್ಮವರೆಂಬ ಮಮಕಾರ. ನನ್ನ ಮೂರನೇ ಚುಟುಕಿನ ಶೀರ್ಷಿಕೆ ತುಳಸಿಯ ಬೆಳೆಸಿ. ರಾರಾಜಿಸುತ್ತಿದೆ ಮನೆ ಅಂಗಳದಲ್ಲಿ ತುಳಸಿ, ಶುದ್ಧ ಜಲ ಗಂಗೆಯನ್ನು ತಂದು ಸಿಂಪಡಿಸಿ. ರಾರಾಜಿಸುತ್ತಿದೆ ಮನೆ ಅಂಗಳದಲ್ಲಿ ತುಳಸಿ, ಶುದ್ಧ ಜಲ ಗಂಗೆಯನ್ನು ತಂದು ಸಿಂಪಡಿಸಿ. ಔಷಧಿಯು ಜೊತೆಗಿದೆ ಗೃಹ ಸುತ್ತ ಬೆಳೆಸಿ, ಔಷಧಿಯು ಜೊತೆಗಿದೆ ಗೃಹ ಸುತ್ತ ಬೆಳೆಸಿ. ಶ್ರೀ ವಿಷ್ಣುಪ್ರಿಯೆ ಹೆಸರ ಜೊತೆ ಹಸಿರ ಉಳಿಸಿ, ಶ್ರೀ ವಿಷ್ಣುಪ್ರಿಯೆ ಹೆಸರ ಜೊತೆ ಹಸಿರ ಉಳಿಸಿ. ಅವಕಾಶಕ್ಕಾಗಿ ಧನ್ಯವಾದಗಳು. ವೇದಿಕೆ ಎಲ್ಲ ಕವಿಗಳು ಒಂದು ನಿಮಿಷ ನಿಂತು ಅಧ್ಯಕ್ಷರೊಟ್ಟಿಗೆ ಒಂದು ಫೋಟೋ ಸೆಷನ್. ಮೇಘ ಶಿವರಾಜ್ ಕವನ ವಾಚನ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ರಾಮಾಯಣದ ಮನೆ. ವಾಲ್ಮೀಕಿಯ ಕೈಯಲ್ಲಿ ಮೂಡಿರುವ ಅದ್ಭುತ ಶ್ರೀರಾಮನು ಕೊಂಡಾಡಿದ ಮಹಾಗ್ರಂಥ. ವಾಲ್ಮೀಕಿಯ ಕೈಯಲ್ಲಿ ಮೂಡಿರುವ ಅದ್ಭುತ ಶ್ರೀರಾಮನ ಕೊಂಡಾಡಿದ ಮಹಾಗ್ರಂಥ. ಏನೆಂದು ವರ್ಣಿಸಲಿ ದಶರಥ ಸುತನ ಪ್ರಾಮಾಣಿಕತೆಯ ಜೀವನ ಮೌಲ್ಯಗಳ ಭಂಡಾರದ ಕಥೆ. ಏನೆಂದು ವರ್ಣಿಸಲಿ ದಶರಥ ಸುತನ ಪ್ರಾಮಾಣಿಕತೆಯ ಜೀವನ ಮೌಲ್ಯಗಳ ಭಂಡಾರದ ಕಥೆ. ಎರಡನೆಯ ಚುಟುಕಿನ ಶೀರ್ಷಿಕೆ ಭರತನ ಭ್ರಾತೃಪ್ರೇಮ. ತಾಯಿಯ ಕುತಂತ್ರಕ್ಕೆ ನೀ ಬಲಿಯಾದೆ, ಸಹೋದರ ಪ್ರೇಮವ ದೊರೆಯದೇ ಹೋದೆ. ಪಾದುಕೆಯನ್ನು ಆಸ್ಥಾನದಲ್ಲಿಟ್ಟು ಆರಾಧಿಸಿದ ನೀನು ಭ್ರಾತೃಪ್ರೇಮಕ್ಕೆ ಸಂಕೇತವಾದೆ. ತಾಯಿಯ ಕುತಂತ್ರಕ್ಕೆ ನೀ ಬಲಿಯಾದೆ, ಸಹೋದರ ಪ್ರೇಮವ ದೊರೆಯದೇ ಹೋದೆ. ಪಾದುಕೆಯನ್ನು ಆಸ್ಥಾನದಲ್ಲಿಟ್ಟು ಆರಾಧಿಸಿದ ನೀನು ಭ್ರಾತೃಪ್ರೇಮಕ್ಕೆ ಸಂಕೇತವಾದೆ. ಮೂರನೇ ಚುಟುಕಿನ ಶೀರ್ಷಿಕೆ ತ್ಯಾಗಮಯಿ ಊರ್ಮಿಳೆ. ರಾಮಾಯಣದಲ್ಲಿ ನೀನು ಕಣ್ಮರೆಯಾದೆ, ಪತಿಯ ಪ್ರೀತಿಯಿಂದ ವಂಚಿತೆಯಾದೆ. ರಾಮಾಯಣದಲ್ಲಿ ನೀನು ಕಣ್ಮರೆಯಾದೆ, ಪತಿಯ ಪ್ರೀತಿಯಿಂದ ವಂಚಿತೆಯಾದೆ. ರಾಮ ಲಕ್ಷ್ಮಣರ ವನವಾಸ ನಿನಗೆ ಸೆರೆಮನೆ ವಾಸ, ನಿನ್ನ ಸ್ವಾರ್ಥರಹಿತ ತ್ಯಾಗಕ್ಕೆ ಇದುವೇ ಪುಣ್ಯ ಕಳಸ. ರಾಮ ಲಕ್ಷ್ಮಣರ ವನವಾಸ ನಿನಗೆ ಸೆರೆಮನೆ ವಾಸ, ನಿಮ್ಮ ಸ್ವಾರ್ಥರಹಿತ ತ್ಯಾಗಕ್ಕೆ ಇದುವೇ ಪುಣ್ಯ ಕಳಸ. ಧನ್ಯವಾದ. ಸುಭಾಷಿಣಿ ಚಂದ್ರ ಕನ್ನಡಿಪಾರೆ ಅವರು ಕವನ. ಧನ್ಯವಾದಗಳು. ಚುಟುಕು ಅಂತ. ಚುಟುಕವೆಂಬುದು ಒಂದು ಬಿಲ್ಲಿರದ ಬಾಣ, ಕವಿಯ ಬತ್ತಳಿಕೆಯೇ ತುಂಬಿರುವ ತಾಣ. ಗುರಿ ಸೇರೆ ಕವಿಗದುವೆ ಹೆಸರು ಸತ್ಕೀರ್ತಿ, ತಪ್ಪಿದರೆ ಸಂದೀತು ಬಹು ಅಪಕೀರ್ತಿ. ಚುಟುಕವೆಂಬುದು ಒಂದು ಬಿಲ್ಲಿರದ ಬಾಣ, ಕವಿಯ ಬತ್ತಳಿಕೆಯೇ ತುಂಬಿರುವ ತಾಣ. ಗುರಿ ಸೇರೆ ಕವಿಗದುವೆ ಹೆಸರು ಸತ್ಕೀರ್ತಿ, ತಪ್ಪಿದರೆ ಸಂದೀತು ಬಹು ಅಪಕೀರ್ತಿ. ಎರಡನೇ ಚುಟುಕದ ಶೀರ್ಷಿಕೆ ಸಾಧನೆ. ಜಾಗತೀಕರಣದ ಬಹುದೊಡ್ಡ ಸಾಧನೆ, ಬಡವ ಶ್ರೀಮಂತರೊಳಗಿನ ಕಂದಕದ ವರ್ಧನೆ. ಜಾಗತೀಕರಣದ ಬಹುದೊಡ್ಡ ಸಾಧನೆ, ಬಡವ ಶ್ರೀಮಂತರೊಳಗಿನ ಕಂದಕದ ವರ್ಧನೆ. ಮೂರನೇ ಚುಟುಕ ಆವೇಶ. ಚುನಾವಣೆ ಹತ್ತಿರ ಬಂದಾಗ ತೋರಿಸುತ್ತಾರೆ ಮಾತಿನಲ್ಲೂ ಆಶ್ವಾಸನೆಗಳ ಆವೇಶ. ಗೆದ್ದು ಬಂದ ಮೇಲೆ ಗೋಸುಂಬೆ ಇಲ್ಲ ಆ ವೇಷ. ಚುನಾವಣೆ ಹತ್ತಿರ ಬಂದಾಗ ತೋರಿಸುತ್ತಾರೆ ಮಾತಿನಲ್ಲೂ ಆಶ್ವಾಸನೆಗಳ ಆವೇಶ. ಗೆದ್ದು ಬಂದ ಮೇಲೆ ಗೋಸುಂಬೆ ಇಲ್ಲ ಆ ವೇಷ. ಅವಕಾಶಕ್ಕಾಗಿ ಧನ್ಯವಾದಗಳು. ಕವಯತ್ರಿ ಜ್ಯೋತ್ಸ್ನಾ ಕಡಂದಿಯರು ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಚುಟುಕದ ಶೀರ್ಷಿಕೆ ಚುಟುಕು ಅಂತ. ಚುಟುಕವೆಂಬುದು ಒಂದು ಬಿಲ್ಲಿರದ ಬಾಣ, ಕವಿಯ ಬತ್ತಳಿಕೆಯೇ ತುಂಬಿರುವ ತಾಣ. ಗುರಿ ಸೇರೆ ಕವಿಗದುವೆ ಹೆಸರು ಸತ್ಕೀರ್ತಿ, ತಪ್ಪಿದರೆ ಸಂದೀತು ಬಹು ಅಪಕೀರ್ತಿ. ಚುಟುಕವೆಂಬುದು ಒಂದು ಬಿಲ್ಲಿರದ ಬಾಣ, ಕವಿಯ ಬತ್ತಳಿಕೆಯೇ ತುಂಬಿರುವ ತಾಣ. ಗುರಿ ಸೇರೆ ಕವಿಗದುವೆ ಹೆಸರು ಸತ್ಕೀರ್ತಿ, ತಪ್ಪಿದರೆ ಸಂದೀತು ಬಹು ಅಪಕೀರ್ತಿ.
ಚುಟುಕದ ಶೀರ್ಷಿಕೆ ಸಾಧನೆ. ಜಾಗತೀಕರಣದ ಬಹುದೊಡ್ಡ ಸಾಧನೆ, ಬಡವ ಶ್ರೀಮಂತರೊಳಗಿನ ಕಂದಕದ ವರ್ಧನೆ. ಜಾಗತೀಕರಣದ ಬಹುದೊಡ್ಡ ಸಾಧನೆ, ಬಡವ ಶ್ರೀಮಂತರೊಳಗಿನ ಕಂದಕದ ವರ್ಧನೆ. ಮೂರನೇ ಚುಟುಕ ಆವೇಶ. ಚುನಾವಣೆ ಹತ್ತಿರ ಬಂದಾಗ ತೋರಿಸುತ್ತಾರೆ ಮಾತಿನಲ್ಲೂ ಆಶ್ವಾಸನೆಗಳ ಆವೇಶ. ಗೆದ್ದು ಬಂದ ಮೇಲೆ ಗೋಸುಂಬೆ ಇಲ್ಲ ಆ ವೇಷ. ಚುನಾವಣೆ ಹತ್ತಿರ ಬಂದಾಗ ತೋರಿಸುತ್ತಾರೆ ಮಾತಿನಲ್ಲೂ ಆಶ್ವಾಸನೆಗಳ ಆವೇಶ. ಗೆದ್ದು ಬಂದ ಮೇಲೆ ಗೋಸುಂಬೆ ಇಲ್ಲ ಆ ವೇಷ. ಅವಕಾಶಕ್ಕಾಗಿ ಧನ್ಯವಾದಗಳು. ನಿನ್ನ ಕಂಡಾಗ ನನ್ನೆದೆಯು ಎಷ್ಟೊಂದು ಮಿಡಿತ, ಓ ನನ್ನ ತಾತ ನಿನ್ನ ಕಂಡಾಗ ನನ್ನೆದೆಯು ಎಷ್ಟೊಂದು ಮಿಡಿತ. ದಿನಕ್ಕೊಮ್ಮೆ ಕಾಣದಿರೆ ತಲೆಯೆಲ್ಲ ಸಿಡಿತ, ದಿನಕ್ಕೊಮ್ಮೆ ಕಾಣದಿರೆ ತಲೆಯೆಲ್ಲ ಸಿಡಿತ. ನಿನಗಾಗಿ ಮಾಡುತ್ತಿರುವೆ ನಾನೊಂದು ವೃತ, ನಿನಗಾಗಿ ಮಾಡುತ್ತಿರುವೆ ನಾನೊಂದು ವೃತ. ನಾ ಹಿಡಿಯುವೆ ನೀ ಹೋದ ಪಥ, ನಾ ಹಿಡಿಯುವೆ ನೀ ಹೋದ ಪಥ. ನೀ ಹಿಡಿವೆಯ ನಾ ಹೋದ ಪಥ, ನೀ ಹಿಡಿವೆಯ ನಾ ಹೋದ ಪಥ. ಅದಕ್ಕಾಗಿ ಕಲಿಸಲೇ ಶ್ರೀಕೃಷ್ಣನ ರಥ, ಅದಕ್ಕಾಗಿ ಕಲಿಸಲೇ ಶ್ರೀಕೃಷ್ಣನ ರಥ. ಇನ್ನೊಂದು ಶೀರ್ಷಿಕೆ ಮಿತ್ರ. ಮನದಲ್ಲಿ ಮೂಡುವುದು ಆ ನಿನ್ನ ಚಿತ್ರ, ಮನದಲ್ಲಿ ಮೂಡುವುದು ಆ ನಿನ್ನ ಚಿತ್ರ. ಆಗಬೇಕೆಂದಿರುವೆ ನಾ ನಿನ್ನ ಪ್ರಿಯ ಮಿತ್ರ, ಆಗಬೇಕೆಂದಿರುವೆ ನಾ ನಿನ್ನ ಪ್ರಿಯ ಮಿತ್ರ. ಹಿಡಿಯಬೇಕೆಂದಿರುವೆ ನಿನ್ನ ಬಾಲಿಗೊಂದು ಛತ್ರ, ಹಿಡಿಯಬೇಕೆಂದಿರುವೆ ನಿನ್ನ ಬಾಲಿಗೊಂದು ಛತ್ರ. ಅದಕ್ಕಾಗಿ ಬರೆಯಲೇ ನಾನೊಂದು ಪ್ರೇಮ ಪತ್ರ, ಅದಕ್ಕಾಗಿ ಬರೆಯಲೇ ನಾನೊಂದು ಪ್ರೇಮ ಪತ್ರ. ಇನ್ನೊಂದು ಸ್ಕೂಟಿ ತೆರಿ. ನನ್ನವರಿಗೂ ಬೇಕಂತೆ ನನ್ನಂತೆ ಹೋಗಲು ಸ್ಕೂಟಿ, ನನ್ನವರಿಗೂ ಬೇಕಂತೆ ನನ್ನಂತೆ ಹೋಗಲು ಸ್ಕೂಟಿ. ಅದಕ್ಕಾಗಿ ದಿನ ಮನೆಯಲ್ಲಿ ಜಟಾಪಟಿ, ಅದಕ್ಕಾಗಿ ದಿನ ಮನೆಯಲ್ಲಿ ಜಟಾಪಟಿ. ರೇಖಾ ರೋಷನ್ ಕಾಸರಗೋಡು ಗಮನ ವಾಚನ ಮಾಡಬೇಕಿರ್ಬೋದು. ಜೀವಜಲ. ನೀರು ಹನಿ ಹನಿಯಾಗಿ ಮಳೆ, ನೀರು ಹನಿ ಹನಿಯಾಗಿ ಮಳೆ. ನೀರು ಹರಿದು ಒಂದಾದಾಗ ಹೊಳೆ, ನೀರು ಹರಿದು ಒಂದಾದಾಗ ಹೊಳೆ. ನೀರ ಸಿಂಚನದಿ ಮರಗಿಡಗಳ ಬೆಳೆ, ನೀರ ಸಿಂಚನದಿ ಮರಗಿಡಗಳ ಬೆಳೆ. ನೀರಿಲ್ಲದೆ ಜನರಿಗಿಲ್ಲ ಜೀವಕಳೆ, ನೀರಿಲ್ಲದೆ ಜನರಿಗಿಲ್ಲ ಜೀವಕಳೆ. ಜಲ ಬೆಳಗಾಗುವೆ ನಿತ್ಯ, ಜಲ ಜೀವಕುಲಕ್ಕೆ ಆಶ್ರಯ ಸತ್ಯ, ಜಲ ಜೀವಕುಲಕ್ಕೆ ಆಶ್ರಯ ಸತ್ಯ. ಜಲ ಹಿತಮಿತವಾಗಿ ಬೆಳೆಸಿದವನೇ ಸಮರ್ಥ, ಜಲ ಹಿತಮಿತವಾಗಿ ಬೆಳೆಸಿದವನೇ ಸಮರ್ಥ. ಹಾಗೆ ಇನ್ನೊಂದು ಕವಿತೆ. ಸದ್ಭಾವನೆಯ ಬಾ ವೃಕ್ಷ ಬೆಳೆಸಿ, ಸದ್ಭಾವನೆಯ ಬಾ ವೃಕ್ಷ ಬೆಳೆಸಿ. ಬಿತ್ತಿರಣ್ಣ ಬಾಳ ಭೂಮಿಯಲ್ಲಿ, ಬಿತ್ತಿರಣ್ಣ ಬಾಳ ಭೂಮಿಯಲ್ಲಿ. ಅಂತರಂಗ ಶುದ್ಧಗೈವ ಸದ್ಗುಣವೆಂಬ ಬೀಜ, ಅಂತರಂಗ ಶುದ್ಧಗೈವ ಸದ್ಗುಣವೆಂಬ ಬೀಜ. ಹೆಮ್ಮರವಾಗಿ ಬೆಳೆಯಲಿ ಸುಸಂಸ್ಕೃತ ಬೇರೂರಿ ನಿಲ್ಲಲಿ, ಹೆಮ್ಮರವಾಗಿ ಬೆಳೆಯಲಿ ಸುಸಂಸ್ಕೃತ ಬೇರೂರಿ ನಿಲ್ಲಲಿ. ಸುಗಂಧ ಸೂಸುತ್ತ, ಸುಗಂಧ ಸೂಸುತ್ತ. ಗಿರೀಶ್ ಪಿ ಎಂ ಕಾಸರಗೋಡು ಗಮನ ವಾಚನ ಮಾಡಬೇಕು. ಬಾಳು 4 ದಿನ, ಗಳಿಗೆ ಕಳೆದಂತೆ ಸಾವಿಗೆ ಹತ್ತಿರ, ಆದ್ರೂ ಮನುಜನಲ್ಲಿ ಅಹಂಕಾರ ಮತ್ಸರ. ಗಳಿಗೆ ಕಳೆದಂತೆ ಸಾವಿಗೆ ಹತ್ತಿರ, ಆದ್ರೂ ಮನುಜನಲ್ಲಿ ಅಹಂಕಾರ ಮತ್ಸರ. 4 ದಿನದ ಬಾಳಿನಲ್ಲಿ ಪ್ರೀತಿಸಿ ಎಲ್ಲರ, ದ್ವೇಷ ಮರೆತು ಸ್ನೇಹ ಅರಿತು ಬಾಳು ನಿರಂತರ. 4 ದಿನದ ಬಾಳಿನಲ್ಲಿ ಪ್ರೀತಿಸಿ ಎಲ್ಲರ, ದ್ವೇಷ ಮರೆತು ಸ್ನೇಹ ಅರಿತು ಬಾಳು ನಿರಂತರ. ಗಡಿನಾಡು. ಗಡಿನಾಡಿನಲ್ಲಿ ಕತ್ತರಿ ಕನ್ನಡಿಗರ ಸರಕಾರಿ ಉದ್ಯೋಗಕ್ಕೆ, ಒಗ್ಗಟ್ಟಿನಿಂದ ಹೋರಾಡಿದರೆ ಸೋಲು ಕನ್ನಡಿಗರ ಕಾಯುಗಕ್ಕೆ, ಒಗ್ಗಟ್ಟಿನಿಂದ ಹೋರಾಡದಿದ್ದರೆ ಸೋಲು ಕನ್ನಡಿಗರ ಕಾಯುಗಕ್ಕೆ. ಬನ್ನಿ ಹೋರಾಡೋಣ ನಮ್ಮ ಹಕ್ಕಿನ ಅಸ್ತಿತ್ವಕ್ಕೆ, ಸಿಡಿಯದಿದ್ದರೆ ಬರುವರು ಅನ್ಯ ಭಾಷಿಕರು ನಮ್ಮ ಜಾಗಕ್ಕೆ. ಕನ್ನಡ ಭವನ. ಚುಟುಕುಗಳ ಸಮಾಗಮಕ್ಕೆ ಸಾಕ್ಷಿ ಇಂದು ಗಡಿನಾಡು, ಸಾಹಿತ್ಯ ಸಂಗಮಕ್ಕೆ ಸಾಕ್ಷಿ ಇಂದು ಈ ಬೀಡು. ಕನ್ನಡ ಭವನ ಕನ್ನಡಿಗಾಗಿರುವ ಗೂಡು, ಸಾಹಿತ್ಯ ಜಾತ್ರೆ ಅಕ್ಷರ ಯಾತ್ರೆಗೆ ಸಾಕ್ಷಿ ಕಾಸರಗೋಡು. ಅವಕಾಶಕ್ಕಾಗಿ ಧನ್ಯವಾದ. ಮುಂದೆ ಕವನ ವಾಚನ ಮಾಡುವವರು ಚಂಚಲ ಶ್ರೀಶಾಮ್ ಪ್ರಕಾಶ್ ಕಾಸರಗೋಡು. ಮೊದಲಿಗೆ ಎಲ್ಲರಿಗೂ ವಂದನೆಗಳು. ನಗು ನನ್ನ ಜೀವನದ ಸ್ಫೂರ್ತಿ, ನಗು ನನ್ನ ಜೀವನದ ಸ್ಫೂರ್ತಿ.
ಎಲ್ಲರ ಮೇಲೂ ಎಲ್ಲಿಲ್ಲದ ಪ್ರೀತಿ, ಎಲ್ಲರ ಮೇಲೂ ಎಲ್ಲಿಲ್ಲದ ಪ್ರೀತಿ. ಬರಲಿ ಎಲ್ಲರಿಗೆ ಕೀರ್ತಿ, ಬರಲಿ ಎಲ್ಲರಿಗೆ ಕೀರ್ತಿ, ಇದೇ ನನ್ನ ಮನಸ್ಸಿನ ಮೂರ್ತಿ. ಎರಡು. ಹತ್ತೂರು ಸುತ್ತಿದರೂ ಸಿಗದ ಹೆಣ್ಣು, ಹತ್ತೂರು ಸುತ್ತಿದರೂ ಸಿಗದ ಹೆಣ್ಣು, ಸಿಗುತ್ತೆ ಭಾಗ್ಯವಂತರಿಗೆ ಎರಡೆರಡು ಹೆಣ್ಣು, ಸಿಗುತ್ತೆ ಭಾಗ್ಯವಂತರಿಗೆ ಎರಡೆರಡು ಹೆಣ್ಣು. ಪುಸ್ತಕವೆಂಬ ಹೊಲದಲ್ಲಿ, ಪುಸ್ತಕವೆಂಬ ಹೊಲದಲ್ಲಿ ಬೀಜ ಬಿತ್ತಿದೆ ಅಕ್ಷರದಲ್ಲಿ, ಬೀಜ ಬಿತ್ತಿದೆ ಅಕ್ಷರದಲ್ಲಿ. ತೆರೆಯನ್ನು ತೆಗೆದೆ ಕವನದಲ್ಲಿ, ತೆರೆಯನ್ನು ತೆಗೆದೆ ಕವನದಲ್ಲಿ. ಜ್ಞಾನಾರ್ಜನೆಗೈದೆ ದಾರ್ಯದಲ್ಲಿ, ಜ್ಞಾನಾರ್ಜನೆಗೈದೆ ಧ್ಯಾನದಲ್ಲಿ, ದಾರ್ಯದಲ್ಲಿ. ಅವಕಾಶಕ್ಕಾಗಿ ಧನ್ಯವಾದ. ಮುಂದೆ ಅಶ್ವಿನಿ ರಜನೀಶ್. ಬರಹಗಾರ ನನ್ನೊಳಗೆ ಅಡಗಿದ್ದ ಕವಿ, ನಾನರಿಯದೆ ಹೋಗಿದ್ದೆ ಅದರ ಸವಿ. ಮನಸ್ಸು ಮಾಡಿತು ಮನವಿ, ಮೂಡಿತು ಬರಹದ ರವಿ. ಕಲ್ಪನೆಗಳ ಮಾಯಾವಿ, ಒಮ್ಮೆ ಬರೆದರೆ ಬರೆಯುತ್ತಾ ಇರುವೆ. ಸಾಹಿತಿ ರಾಗ ತಾಳಕ್ಕೆ ಅಕ್ಷರಗಳ ಜೋಡಣೆಗೆ ನಿಮ್ಮ ಗಮನ, ಲೇಖನಿ ಪುಸ್ತಕದೊಂದಿಗೆ ಹಸ್ತಾಕ್ಷರದ ಮಿಲನ. ಸುಲಭವಲ್ಲ ಕವಿಯಾಗಬೇಕೆಂಬ ಆಕ್ರಂದನ. ಓ ಸಾಹಿತಿಗಳಿಗೆ ನಿಮಗಿದು ನನ್ನ ನಮನ. ಪರಿಶ್ರಮ ಪ್ರತಿಯೊಂದು ಪರಿಶ್ರಮದಲ್ಲೂ ಪ್ರಯತ್ನ ಪಟ್ಟು ಪರಾಜಯದ ಪೆಟ್ಟು ಪಕ್ಕದಲ್ಲಿಟ್ಟು ಪರಿಪೂರ್ಣ ಪಕ್ವತೆಯ ಪ್ರದ್ಯೋತ ಪ್ರತಿಭೆಯಾಗಿ ಪ್ರತಿಯೊಬ್ಬರೊಳಗಿನ ಪ್ರತಿಭೆ ಪ್ರಕಾಶಿಸಲಿ. ವನಜಾಕ್ಷಿ ಚಂದ್ರಕಾಂಡ ಅವರಲ್ಲಿ ಕವನವಾಚನ ಮಾಡಕ್ಕೆ ಇರುತ್ತಾರೆ. ಚುಟುಕ ಒಂದು ಪ್ರಶಸ್ತಿ. ನಿನಗೆ ನಾನೀವೇ, ನನಗೆ ನೀನೀಡು, ನಿನಗೆ ನಾನೀವೇ, ನನಗೆ ನೀನೀಡು. ನಮ್ಮೊಳಗಿನ ಗುಟ್ಟು ಆಗುವುದಿಲ್ಲ ರಟ್ಟು, ನಮ್ಮೊಳಗಿನ ಗುಟ್ಟು ಆಗುವುದಿಲ್ಲ ರಟ್ಟು. ಚುಟುಕ ಎರಡು ನೆನಪು. ಬೇಡವೆಂದರೂ ಬೆಂಬಿಡದೆ ಕೆನ್ನೆ ಕೆಂಪಾಗಿಸಿ ತುಟಿಯರಳಿಸುವ ಮಾಯ. ನೆನಪು. ಬೇಡವೆಂದರೂ ಬೆಂಬಿಡದೆ ಕೆನ್ನೆ ಕೆಂಪಾಗಿಸಿ ತುಟಿಯರಳಿಸುವ ಮಾಯ. ಚುಟುಕ ಮೂರು ಇದು ನೆನಪು. ಮತ್ತೆ ಮತ್ತೆ ತುರಿಸಿ ಕೀವು ಬರೆಸಿ ರಕ್ತ ಜಿನುಗಿಸುವ ಮಾಸದ ಗಾಯ. ನೆನಪು. ಮತ್ತೆ ಮತ್ತೆ ತುರಿಸಿ ಕೀವು ಬರೆಸಿ ರಕ್ತ ಜಿನುಗಿಸುವ ಮಾಸದ ಗಾಯ. ಚುಟುಕು ನಾಲ್ಕು ಹೆಸರು. ಬುದ್ಧಿಗೊಂದು, ಸುದ್ದಿಗೊಂದು, ಆಧಾರಕ್ಕೊಂದು, ಪ್ರಚಾರಕ್ಕೆ ಇನ್ನೊಂದು. ಬುದ್ಧಿಗೊಂದು, ಸುದ್ದಿಗೊಂದು, ಆಧಾರಕ್ಕೊಂದು, ಪ್ರಚಾರಕ್ಕೆ ಇನ್ನೊಂದು. ಅವಕಾಶಕ್ಕಾಗಿ ಧನ್ಯವಾದ. ನಮಸ್ತೆ. ಏನಾದರೂ ತಪ್ಪುಗಳಿದ್ದರೆ ಕ್ಷಮೆ ಇರಲಿ. ಚುಟಕ ಒಂದು ಯಮದೂತರು. ಶ್ರೀಮಂತನಾದರೇನು, ಬಡವನಾದರೇನು, ಗಂಡಾದರೇನು, ಹೆಣ್ಣಾದರೇನು, ಪ್ರಾಣಿ ಪಕ್ಷಿಗಳಾದರೇನು, ಯಮದೂತರು ನಮ್ಮ ಬಳಿ ಬಂದೇ ಬರುವರು. ಚುಟಕ ಎರಡು ಪರದಾಟ. ಕಳೆದೆನು ಕಳೆದುಕೊಳ್ಳುವೆನು, ಪಂಡಿತನೋ ದಡ್ಡನೋ ಅರಿಯದೆ, ಮುಂದೆ ಏನು ಈ ಜಗದೊಳು ಬಲೆಗೆ ಸಿಲುಕಿದ ಮೀನಿನಂತೆ. ಚುಟಕ ಮೂರು ಅಮರತ್ವ. 84 ಲಕ್ಷ ಜೀವರಾಶಿಗಳ ದಾಟಿ ಬಂದು ವ್ಯರ್ಥ ಮಾಡದಿರು ಮಾನವ ಜನ್ಮಕ್ಕೆ ಬಂದು ಏನಾದರೂ ಸಾಧಿಸಿ ಅಮರತ್ವದ ವರವನ್ನ ಪಡೆಯಲು ನೋಡು. ಧನ್ಯವಾದ. ಮುಂದೆ ರಾಧಾಕೃಷ್ಣ ಭಟ್ ಕುರುಮಂಜಿ ಅವರು ಗಮನವಾಚನ ಮಾಡಬೇಕು. ವಂದನೆಗಳು. ನನ್ನ ಮೊದಲ ಚುಟುಕಿನ ಶೀರ್ಷಿಕೆ ದಾಖಲೆ. ನನ್ನ ಹೆಸರಲ್ಲಿ ದಾಖಲೆ ಇದೆ 18 ಹೋಳಿಗೆ ತಿಂದು. ನನ್ನ ಹೆಸರಲ್ಲಿ ದಾಖಲೆ ಇದೆ 18 ಹೋಳಿಗೆ ತಿಂದು. ಬಳಿಕ ಆಸ್ಪತ್ರೆಗೆ ದಾಖಲಾದೆ, ಕಾರಣ ಹೊಟ್ಟೆ ನೋವೆಂದು. ಬಳಿಕ ಆಸ್ಪತ್ರೆಗೆ ದಾಖಲಾದೆ, ಕಾರಣ ಹೊಟ್ಟೆ ನೋವೆಂದು. ಎರಡನೇ ಚುಟುಕಿನ ಶೀರ್ಷಿಕೆ ಹೇಳುವುದು ಒಂದು, ಕೇಳುವುದು ಇನ್ನೊಂದು. ಗುಂಡ ಮಡದಿಯಲ್ಲಿ ಹೇಳುವುದು ಒಂದು, ಅವಳಿಗೆ ಅದು ಕೇಳುವುದು ಇನ್ನೊಂದು. ಗುಂಡ ಮಡದಿಯಲ್ಲಿ ಹೇಳುವುದು ಒಂದು, ಅವಳಿಗೆ ಅದು ಕೇಳುವುದು ಇನ್ನೊಂದು. ಒಮ್ಮೆ ಅವಳ ಹೊಗಳಿದ ನಿನ್ನದು ಕಮಲವದನ. ಒಮ್ಮೆ ಅವಳ ಹೊಗಳಿದ ನಿನ್ನದು ಕಮಲವದನ. ಅವಳೆಂದಳು ಬಂದಿಲ್ಲವೆಂದು ಕಮಲನ ದನ. ಅವಳೆಂದಳು ಬಂದಿಲ್ಲವೆಂದು ಕಮಲನ ದನ. ಮೂರನೇ ಚುಟುಕಿನ ಶೀರ್ಷಿಕೆ ಪರಿಣಾಮ. ಹೊಸ ಸಂಶೋಧನೆಯ ಮದ್ದು ಗುಂಡನದ್ದು. ಹೊಸ ಸಂಶೋಧನೆಯ ಮದ್ದು ಗುಂಡನದ್ದು, ಸರ್ವರೋಗ ಶಮನಿ ಹೆಸರಿನದ್ದು. ಹೊಸ ಸಂಶೋಧನೆಯ ಮದ್ದು ಗುಂಡನದ್ದು,
ಸರ್ವರೋಗ ಶಮನಿ ಹೆಸರಿನದ್ದು. ಪ್ರಾಯೋಗಿಕವಾಗಿ ಅವನೇ ಅದನ್ನು ಸೇವಿಸಿ ಕೂಗಿ ಕರೆದ ಕೂಗಿ ನನ್ನನ್ನು ಆಸ್ಪತ್ರೆಗೆ ಸೇರಿಸಿ. 4ನೇ ಗೌರವ. ಗಂಡನಿಲ್ಲದೆ ಊಟವಿಲ್ಲ ಗುಂಡನ ಮುದ್ದಿನ ಮಡದಿಗೆ. ಗಂಡನಿಲ್ಲದೆ ಊಟವಿಲ್ಲ ಗುಂಡನ ಮುದ್ದಿನ ಮಡದಿಗೆ. ಆಕೆ ಊಟ ಮಾಡುವಾಗ ನಿಲ್ಲಬೇಕು ಅವಳೆದುರಿಗೆ. ಇನ್ನೊಂದು ಕಾರಣ, ಅತಿಥಿಗಳು ಮನೆಗೆ ಬಂದಾಗ ನನಗೇಕೆ ಸಂತಸದ ನನಗೆ. ಅವರಿಗೆ ಚಹಾ ಕೊಡುವಾಗ ಸ್ವಲ್ಪವಾದರೂ ಸಿಗುವುದೆಂದು ನನಗೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಮಾಡಬೇಕಾಗಿ ಪ್ರೊಫೆಸರ್ ಲತಾ ಪ್ರಕಾಶ್ ರಾವ್ ಬೆಳ್ಳೂರಡ್ಕ ಅವರಲ್ಲಿ ನಿಲ್ಲಿಸ್ತಾ ಇದ್ದೇನೆ. ಪುಸ್ತಕ ಮಾನವ. ನಮ್ಮ ಸುತ್ತಲಿನವರೆಲ್ಲ ಒಂದೊಂದು ಪುಸ್ತಕಗಳಾದರೆ ನಾವು ಕೆಲವರನ್ನ ಓದುತ್ತೇವೆ, ಕೆಲವರನ್ನ ಓದುವುದೇ ಇಲ್ಲ. ಕೆಲವರನ್ನ ಅರ್ಧ ಓದುತ್ತೇವೆ, ಕೆಲವರನ್ನ ಪೂರ್ತಿ. ಇನ್ನು ಕೆಲವರನ್ನ ಎಷ್ಟೇ ಓದಿದರೂ ಅರ್ಥ ಆಗುವುದೇ ಇಲ್ಲ. ಎಷ್ಟು ಓದಿದರೂ ಅರ್ಥವೇ ಆಗುವುದಿಲ್ಲ. ಅರ್ಥವಾಗುವ ತನಕ ಮತ್ತೆ ಓದಬೇಕೆಂದು ಜೊತೆ ಸೇರಿಸಿದರೆ ಹಾಳೆಗಳೇ ಹರಿದು ಹೋಗಿರುತ್ತದೆ. ಮತ್ತೆ ಕೆಲವರನ್ನ ಪೂರ್ತಿ ಓದಿ ಅರ್ಥೈಸಿಕೊಂಡೆ ಎಂದು ಬೀಗಿದರೂ ಕೂಡ ಓದಿ ಮುಗಿಯುವುದುಂಟೆ ಹೊತ್ತಗೆ ಎಂಬ ಈ ಮಾನವನ. ಇನ್ನೊಂದು, ಕೊರೋನಾದ ಸಮಯದಲ್ಲಿ ಮನೆಯಲ್ಲೇ ಕುಳಿತಿರುವಾಗ ಗೀಚಿದಂತಹ ಒಂದು ಚುಟುಕು. ಮಾಸ್ಕ್ ಇಲ್ಲದೆ ಸುತ್ತಿದರೆ ದಂಡ ವಿಧಿಸುವ ತೀರ್ಮಾನ ಈ ಕಾಲಕ್ಕೆ ಒಳ್ಳೆಯದೇ ಬಿಡಿ. ಪರಸ್ಪರ ನಗು ಹಂಚುವುದು ಕಷ್ಟವಾದ ಈ ಕಾಲಕ್ಕೆ ಮಾಸ್ಕಿನೊಳಗಿನ ಮನಸ್ಸು ನಗುವುದೋ ಅಳುವುದೋ ತಿಳಿಯದು. ಏನು ದರ್ಪ, ಒಂದು ನಗುವೂ ಇಲ್ಲ ಈ ಮನುಷ್ಯನಿಗೆ ಎನ್ನುವ ದೂರೂ ಕೇಳದು. ಹಾಗೆಂದು ಮಾಸ್ಕಿನೊಳಗೆ ನಗದಿರಬೇಡಿ, ಮತ್ತೆ ನಗುವುದನ್ನೇ ಮರೆತು ಹೋದಿರಿ. ಧನ್ಯವಾದ. ಅಧ್ಯಕ್ಷತೆ ವಹಿಸಿದಂತಹ ವಿರಾಜ್ ಅಡೂರ್ ಅವರು ಅಧ್ಯಕ್ಷ ಭಾಷಣ ಮಾಡಬೇಕಾಗಿ ಕೇಳಿಕೊಳ್ಳುತ್ತಾರೆ. ಚುಟುಕು ಸಾಹಿತ್ಯ ಪರಿಷತ್ತು ಇದು ಕಾಸರಗೋಡಿನ ಕನ್ನಡಿಗರ ಸೊತ್ತು. ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ತು ಇದು ಕಾಸರಗೋಡಿನ ಕನ್ನಡಿಗರ ಸೊತ್ತು. ಚಿಗುರಿಸಲಿ ಗಡಿನಾಡಲಿ ಭಾಷಾ ಸ್ವಾಭಿಮಾನದ ಗತ್ತು. ಸಾಹಿತ್ಯ ಸಾಗರದಲ್ಲಿ ಚುಟುಕುಗಳು ಮಹತ್ವದ ಮುತ್ತು. ಚುಟುಕು ಬಹಳ ಇತಿಹಾಸ ಹೊಂದಿರುವಂತಹ ಒಂದು ವಿಚಾರ. ಯಾಕಂದರೆ ನಾವು ಪುಸ್ತಕಗಳು, ಕನ್ನಡ ವಚನಗಳು ಈಗ ಆ ಕಾಲದಿಂದಲೇ ನೋಡಿಕೊಂಡು ಬಂದರೂ ಕೂಡ ಸರ್ವಜ್ಞ ವಚನಗಳು ಈಗಾಗಲೇ ಹೇಳಿದರು. ಅವೆಲ್ಲ ವಿಷಯಗಳನ್ನು ನೋಡಿದಾಗ ಚುಟುಕುಗಳಿಗೆ ಬಹಳ ಹೆಚ್ಚಿನ ಇತಿಹಾಸ ಇದೆ. ಆ ಚುಟುಕು ಅನ್ನುವಂಥದ್ದು ಸಾಹಿತ್ಯದ ಒಂದು ಗುಟುಕು ಇದ್ದ ಹಾಗೆ. ನಾವು ಒಂದು ಗುಟುಕು ಅಂತ ಹೇಳಿದರೆ, ಒಂದು ಸಾಗರ ಅಂತ ಹೇಳುವಂತಂದರೆ ಅದರಲ್ಲಿ ಅನೇಕ ಗುಟುಕುಗಳು ಸೇರಿ ಒಂದು ಸಾಗರ ಅಥವಾ ನದಿಯಾಗುವಂಥದ್ದು. ಒಂದು ಜರಿ ಹರಿದು ಬರ್ತಾ ಇದ್ದ ಹಾಗೆ ಒಂದು ಅದು ನದಿಯಾಗಿ ಪರಿವರ್ತನೆಗೊಳ್ಳುತ್ತದೆ, ನದಿಯಾದ ನಂತರ ಸಾಗರ ಆಗ್ತದೆ. ಈಗ ಸಾಹಿತ್ಯ ಅನ್ನುವಂತಹ ಸಾಗರದಲ್ಲಿ ಈ ಚುಟುಕು ಅನ್ನುವಂಥದ್ದು ಒಂದು ಗುಟುಕು. ಆ ಗುಟುಕುಗಳು ಸೇರಿ ಆಗಿರುವಂಥದ್ದು ಸಾಗರ. ಆದ ಕಾರಣ ಎಲ್ಲದಕ್ಕೂ ಕೂಡ ಮೂಲ ಚುಟುಕು ಅನ್ನುವಂಥದ್ದು ಪೋಷಕರಿಗಾಗಿದೆ, ಸಾಹಿತ್ಯ ಪ್ರಿಯರಿಗಾಗಿಲ್ಲ, ಮಕ್ಕಳಿಗಾಗಿಲ್ಲ, ಅದು ಪೋಷಕರಿಗಾಗಿರುವಂತಹ ಕಾರ್ಯಕ್ರಮ. ಪೋಷಕರು ಮಕ್ಕಳನ್ನು ಯಾವ ರೀತಿಯಲ್ಲಿ ಕೊಂಡೋಗ್ಬೋದು, ಯಾವ ರೀತಿಯಲ್ಲಿ ಬೆಳೆಸಬೇಕು ಅಂತ, ಯಾವ ರೀತಿ ಕನ್ನಡವನ್ನು ಯಾಕೆ ಆಧರಿಸಬೇಕು ಅಂತ ಹೇಳುವಂಥ ರೀತಿಯಲ್ಲಿ ಆ ಒಂದು ಕಾರ್ಯಾಗಾರವನ್ನು ನಡೀತದೆ. ಹಾಗೆ 5 ಯೋಜನೆಗಳನ್ನು ಹಾಕ್ಕೊಂಡಿದ್ದೇನೆ. ವಾಮನರು ಅದಕ್ಕೆ ಸಹಕಾರ ಕೊಡ್ತಾರೆ ಅಂದರೆ, ಹಾಗೆ ನನ್ನ ಬಳಗ ಯಾವುದು ಅಂತ ನಾನು ಹೇಳಲಿಲ್ಲ, ಯಾರನ್ನೆಲ್ಲ ಸೇರಿಸಿಕೊಳ್ತೇನೆ ಅಂತ ನಾನು ಹೇಳಲಿಕ್ಕಾಗಲಿಲ್ಲ. ಆದರೆ ಅದನ್ನೆಲ್ಲವನ್ನು ಕೂಡ ನಾನು ವಾಟ್ಸಪ್ ಮೂಲಕ ಕಳಿಸ್ತೇನೆ. ಯಾಕಂದರೆ ನಾನು ಕವಿಗೋಷ್ಠಿಗಳಿದ್ದರೆ ದೇವನೊಂದಿ ಅಥವಾ ಎಲ್ಲಿದ್ದರೂ ಕವಿಗೋಷ್ಠಿಗಳಿಗೆ ನಾವು ವಾಟ್ಸಪ್ ಮೂಲಕ ಅಥವಾ
ಇರ್ತೇವೆ. ಅದನ್ನು ಕೇಳಿಕೊಂಡು ಬಂದು ನಮ್ಮ ಯೋಜನೆಗಳನ್ನೆಲ್ಲ ಒಂದು ಯಶಸ್ವಿಗೊಳಿಸಿ ನಿಮ್ಮ ಊರಿಗೆ ಮುಗಿಸ್ತೇನೆ. ನಮಸ್ಕಾರ. ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಗೊಂಡು ಪದಗ್ರಹಣವನ್ನು ಮಾಡಿ ಇದೀಗ ಕವಿಗೋಷ್ಠಿಯ ಅಧ್ಯಕ್ಷತೆ ವಹಿಸಿ ಕೂಡ ಮಾತಾಡಿದ ಸಾಹಿತಿ ವಿರಾಜ್ ಅಡೂರು ಅವರಿಗೆ ಧನ್ಯವಾದಗಳು. ಈಗ ಕವಿಗಳೊಂದಿಗೆ ಕವಿಗೋಷ್ಠಿಯ ಅಧ್ಯಕ್ಷರೊಂದಿಗೆ ಒಂದು ಫೋಟೋ ಸೆಷನ್. ಪ್ರಿಯ ಇಡೀ ಕಾರ್ಯಕ್ರಮಕ್ಕೆ ಧನ್ಯವಾದ ಕೋರುವುದಕ್ಕಾಗಿ ನಿವೃತ್ತ ಉಪನ್ಯಾಸಕರು ಪ್ರಭಾರ ಮಾಡಿದಂತಹ ಸಾಹಿತಿಯೂ ಆದಂತಹ ಪ್ರೊಫೆಸರ್ ಶ್ರೀನಾಥ್ ಅವರಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಹಳೆ ಕವಿಗಳು ನಮ್ಮ ನರಸಿಂಹಭಟ್ರ ಎದರ್ಕ, ಪ್ರಭಾತಿಕೆ ಜಿಲ್ಲೆಯ ಪುಂಡೂರು, ಶಾರದಾ ಮಳೆಯಾರ ಎಳನೀರು, ಸುಶೀಲಾ ಪದ್ಯಾಣ ಇವರಿಗೆ ಪ್ರತ್ಯೇಕವಾದ ಧನ್ಯವಾದಗಳನ್ನು ಹೇಳಲು ಬಯಸ್ತೇನೆ. ಇನ್ನು ಮುಂದೆ ನಮ್ಮ ನಿರ್ಮಲಾ ಶ್ರೇಷ್ಠ ಕಂಡಿಗೆ, ಶಶಿಕಲಾ ಟೀಚರ್ ಕುಂಬಳೆ, ಗಾಯತ್ರಿ ಪಳದಡ್ಕ, ಗೀತಾ ಮನೋಜ್ ಇವರಿಗೆ ಧನ್ಯವಾದಗಳು. ಮೇಘಾ ಶಿವರಾಜ್, ಗಿರೀಶ್ PM, ರಾಧಾಕೃಷ್ಣ ಭಟ್ ಕುರುಮುಂಜಿ, ಪ್ರೊಫೆಸರ್ ಲತಾ ಪ್ರಭಾರಾವ್, ಆಮೇಲೆ ನಮ್ಮ ಅನ್ನಪೂರ್ಣ NK ಗುತ್ತಾಜಿಯವರು, ಸುಭಾಷಿಣಿ ಚಂದ್ರ ಕನ್ನಡಿಪಾರೆ, ಶ್ವೇತಾ ರಮೇಶ್ ಬೆಳ್ಳಿಪಾಡಿ, ಜ್ಯೋತ್ಸ್ನಾ ಕಡತೇಲು, ಪ್ರಿಯಾ ಬಾಯಾರು, ರೇಖಾ ರೋಷನ್ ಇವರಿಗೆ ಪ್ರತ್ಯೇಕ ಧನ್ಯವಾದಗಳು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಕುಶಲಾಕ್ಷಿ ಶ್ಯಾಮ್ ಪ್ರಸಾದ್, ಪ್ರಕಾಶ್ ಕಾಸರಗೋಡು, ಅಶ್ವಿನಿ ರಜನೀಶ್ ಕಾಸರಗೋಡು, ವನಜಾಕ್ಷಿ ಚಪ್ರಗಾನ, ಕಿಶನ್ ರಾಜ್ ಇಷ್ಟು ಜನಕ್ಕೆ ಮತ್ತೊಮ್ಮೆ ವ್ಯಕ್ತಿಪರವಾದ ಧನ್ಯವಾದಗಳನ್ನು ಕಾಸರಗೋಡು ಜಿಲ್ಲಾ ಘಟಕದ ಪರವಾಗಿಯೂ ಕೇಂದ್ರ ಸಮಿತಿಯ ಪರವಾಗಿಯೂ ಅರ್ಪಿಸ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಯೋಜನೆ ಮಾಡಿದವರು ನಮ್ಮ ಮಾಮಂತರಾವ್. ಎಷ್ಟು ಕಷ್ಟ ಅಂತ ಗೊತ್ತಿದೆ. ತಕ್ಕಡಿಯಲ್ಲಿ ನಮ್ಮಲ್ಲಿ ಹೇಳ್ತಾರೆ, ಕೂಡಿಲ್ಲೊಂದು ಕಪ್ಪೆ ತೊಳಬಾರ ಮಾಡಿದ ಹಾಗೆ ಈ ಕವಿಗಳನ್ನು ಒಟ್ಟು ಸೇರಿಸುವುದು ಬಹಳ ಕಷ್ಟದ ಕೆಲಸ. ಆದರೂ ಒಂದು ಕವಿತೆ ಬರೆದು ಅದನ್ನು ಹೊರಗೆ 10 ಜನರ ಮುಂದೆ ಓದುವುದಾದ್ರೆ ಅದೊಂದು ಸಂತೋಷ, ಒಂದು ಹೆರಿಗೆ ನೋವಿನ ಹಾಗೆ. ಏನೇ ಇರಲಿ, ಮತ್ತೆ ಮತ್ತೆ ಕವಿತೆ ಬರೆಯಲಿ, ಚುಟುಕು ಕವಿತೆಗಳು ಮೂಡಲಿ. ನಮ್ಮ ಬರುವ ವರ್ಷ ಜೂನಿನ ಆ ಸಂದರ್ಭದಲ್ಲಿ ಶಾಲಾ ಮಕ್ಕಳಲ್ಲಿ ಇಂತಹ ಒಂದು ಮನೋಭಾವವನ್ನು ಬೆಳೆಸುವಂತೆ ಆಗಲಿ. ಕೇಂದ್ರ ಸಮಿತಿಯು ಅದಕ್ಕೆ ಬೆಂಬಲ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಮ್ಮ ಜಿಲ್ಲಾ ಘಟಕ ಎಲ್ಲ ಹೆಚ್ಚಿನ ಕನ್ನಡ ಶಾಲೆಗಳಲ್ಲಿ ಹೋಗಿ ಸಾಧ್ಯವಾದರೆ ನಾವು ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಹೋಗ್ಬೇಕು. ಅವ್ರು ಇಂಗ್ಲಿಷಲ್ಲಿ ಬರೀಲಿ, ತೊಂದರೆ ಇಲ್ಲ. ಕನ್ನಡದ ಮಕ್ಕಳಲ್ಲಿ ಇರ್ತಾರೆ, ಇಂಗ್ಲಿಷಲ್ಲಿ ಬೇಕಾದ್ರೂ ಬರೀಲಿ, ನಮಗೆ ತೊಂದರೆ ಇಲ್ಲ. ನಮ್ಮದು ಸಾಹಿತ್ಯ ಬೆಳೆಸಿದಾಗ ಅದು ಚುಟುಕು ಕನ್ನಡದಲ್ಲಿ ಮಾತ್ರ ಇದೆ ಅಂತ ಹೇಳುವಾಗ ದಿನಕರ ದೇಸಾಯಿ ಅಂತ ಹಿರಿಯರಿಗೆ ಅದು ಸಂತೋಷವಾಗುವ ಕಾಲ. ಹಾಗೆ ಬರಲಿ. ಈ ಶುಭ ಸಂಜೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಕೇರಳ ರಾಜ್ಯ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ತಿನ ವತಿಯಿಂದ ಧನ್ಯವಾದಗಳು.